ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಕೆಆರ್ಎಸ್ ಪಕ್ಷಕ್ಕೆ ಜೈ. ಲಂಚಮುಕ್ತ ಕರ್ನಾಟಕ, ಜೈ. ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ. ಬಂಧುಗಳೇ ನಮಸ್ಕಾರ. ನಾನು ಚೆನ್ನಯ್ಯ, ಕೆಆರ್ಎಸ್ ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿ. ನಾವಿವತ್ತು ಕುಣಿಗಲ್ ತಾಲೂಕಿನ ತಾಲೂಕು ಕಚೇರಿಗೆ ಇಲ್ಲಿ ಇವತ್ತ ಕೆಆರ್ಎಸ್ ಪಕ್ಷ ತಂಡ ಇವತ್ತ ಭೇಟಿ ಕೊಟ್ಟಿದೆ. ನಮ್ಮ ಜೊತೆ ಕೆಆರ್ಎಸ್ ಪಕ್ಷದ ತಾಲೂಕಿನ ಅಧ್ಯಕ್ಷರಾದಂತಹ ಮಾರಪ್ಪ ಸರ್ ಇದ್ದಾರೆ, ಮತ್ತೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಮಂಜುನಾಥ್ ಇದ್ದಾರೆ, ಮತ್ತೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ತಾಲೂಕಿನ ಸಿಕಂದರ್ ಅವರು ಇದ್ದಾರೆ, ಮತ್ತೆ ನಮ್ಮ DHS ಮುಖಂಡರು ರಾಜು ವೆಂಕಟಪ್ಪರ್ ಇದ್ದಾರೆ. ಇವತ್ತು ತಹಸೀಲ್ದಾರ್ ಅವರಿಗೆ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು, ಒಂದಷ್ಟು 20 ಟಿಪ್ಪಣಿಗಳನ್ನ ಇಟ್ಕೊಂಡು ತಾಲೂಕಿನ ಕಚೇರಿ ಈ ರೀತಿ ಇರಬೇಕು, ಇಲ್ಲಿನ ವ್ಯವಸ್ಥೆನ ಸುಧಾರಿಸಬೇಕು, ನೀವು ಇಲ್ಲಿ ನೋಡಿ ಅಂತ ಅಂದ್ಬಿಟ್ಟು ನಾವು ಒಂದಷ್ಟು ಪಾಯಿಂಟ್ ಇಟ್ಕೊಂಡ್ ಬಂದಿದ್ದೀವಿ. ಇವತ್ತು ನೋಡಿ, ನಾವು ಕಳೆದ ಹೋದವ್ರು ನಾವಿಲ್ಲಿ ಬಂದಿದ್ವಿ, ಈ ವಾರ ಇಲ್ಲಿ ಬನ್ನಿ 11:30 ಆದ್ರೂ ಸಹ ಅಧಿಕಾರಿಗಳು ನಾಮಕಾವಸ್ಥೆಗೆ ಇನ್ನೂ ಬರ್ತಲೇ ಇದ್ದಾರೆ ಡ್ಯೂಟಿಗೆ. ನೋಡಿ ಕೆಲವರು ಬರ್ತಾನೆ, ಬರೋಣ ನೀವೇನ್ ಡ್ಯೂಟಿನ ಬರ್ತಾರ ಎಂಪ್ಲಾಯ ಇನ್ನೂ ಬರ್ತಾ ಇದ್ದಾರೆ ಡ್ಯೂಟಿಗೆ. ತಾಲೂಕ್ ಕಚೇರಿಯಲ್ಲಿ ಇನ್ನೂ ಬರ್ತಿದ್ದಾರೆ. ಯಾಕಂದ್ರೆ ಖುದ್ದು ತಹಸೀಲ್ದಾರೇ ಬಂದಿಲ್ಲ. 11:30 ಆದ್ರೂ ತಹಸೀಲ್ದಾರ್ ಅವರೇ ಇಲ್ಲಿ ಬಂದಿಲ್ಲ ಅಂತಂದ್ರೆ, ಇಲ್ಲಿ ಮನೆ ಯಜಮಾನ್ರು ಸರಿಯಾಗಿದ್ರೆ ಮನೆಯಲ್ಲಿ ವರ್ಕ್ ಮಾಡೋರಲ್ಲ, ಮನೆಯಲ್ಲೆಲ್ಲ ಕರೆಕ್ಟ್ ಇರ್ತಾರೆ. ಮನೆ ಯಜಮಾನ್ರೆ ಸರಿ ಇಲ್ಲ, ಮನೆ ಯಜಮಾನ್ರೆ ಸರಿಯಾದ ಟೈಮ್ ಸರಿ ಫಾಲೋ ಅಪ್ ಮಾಡಲ್ಲ ಅಂತಾರೆ. ಇನ್ಯಾರು ಬರ್ತಾರೆ, ಇನ್ನೇನ್ ನೋಡ್ತಾರೆ ಇಲ್ಲಿ ವ್ಯವಸ್ಥೆನ? ಇಷ್ಟು ಒಂದಷ್ಟು ಪಾಯಿಂಟ್ ಇಟ್ಕೊಂಡು ಕೆಆರ್ಎಸ್ ಪಕ್ಷ ಲಂಚಮುಕ್ತ ಅಭಿಯಾನವನ್ನು ಕಾರ್ಯಕ್ರಮವನ್ನ ನಾವಿವತ್ತ ತಾಲೂಕು ಕಚೇರಿ ನಾವು ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ಮಾಡ್ತಾ ಇದೀವಿ, ಇಡೀ ರಾಜ್ಯಾದ್ಯಂತ ಮಾಡ್ತಾ. ನಾವಿವತ್ತ ಕುಣಿಗಲ್ನಲ್ಲೂ ಮಾಡ್ತಾ ಇದ್ದೀವಿ. ನೋಡಿ, ಜನಸಾಮಾನ್ಯರು ಆಚೆ ಎಲ್ಲ ಕಾಯ್ತಾ ಇದ್ದಾರೆ, ಯಾರ್ಯಾರಿಗೆ ಏನೇನ್ ಕೆಲಸ ಆಗಬೇಕು ಅಧಿಕಾರಿಗಳ ಕಡೆಯಿಂದ. ಅಂದ್ರೆ ಖುದ್ದು ಅಧಿಕಾರಿಗಳೇ ಸಹ ಇಲ್ಲಿ ಒಳಗಡೆ ಬಂದಿರಲ್ಲ, ಹೊರಗಡೆ ಕಾಣ್ತಾ ಇಲ್ಲ. ನೋಡಿ ಜನಗಳು ತೋರಿಸಿ, ಮತ್ತೆ ಅಲ್ಲಿ ಕುಂತಿರೋರ್ನ ತೋರಿಸಿ, ಅಲ್ಲಿ ಕುಳಿತಿರೋರ್ನ ತೋರಿಸಿ. ಇಷ್ಟು ಒಂದಷ್ಟು 20 ಪಾಯಿಂಟ್ ಇಟ್ಕೊಂಡು ನಾವೀಗ ಒಂದು 20 ಪಾಯಿಂಟ್ ಇಟ್ಕೊಂಡು 25 ಪಾಯಿಂಟ್ ಇಟ್ಕೊಂಡು ನಾವು ಕೆಆರ್ಎಸ್ ಪಕ್ಷ ಇವತ್ತು ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಿದೆ. ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಸಂಬಂಧಪಟ್ಟ ಇಲಾಖೆ ಯಾವ ರೀತಿ ಇದೆ. ಮತ್ತೆ ಇಲ್ಲಿ ನಾನು ಇನ್ನೊಂದು ಹೇಳಲೇಬೇಕು, ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು 500 ಕಾರ್ ಕಳ್ಸೋದಲ್ಲ ಮಾನ್ಯ ಶಾಸಕರು ಧರ್ಮಸ್ಥಳಕ್ಕೆ. ನಾವು ಧರ್ಮ ಉದ್ಧಾರ ಮಾಡ್ತೀವಿ, ಧರ್ಮ ರಕ್ಷಣೆ ಮಾಡ್ತೀವಿ. ಇದು ಕಣ್ರಿ ನಿಜವಾದ ಧರ್ಮ. ನಾವು ಮಾಡ್ಬೇಕಾದ ಕೆಲಸ. ಇಲ್ಲಿ ಅಲ್ಪಸಂಖ್ಯಾತರು, ದೀನ ದಲಿತರು, ಅಸಂಖ್ಯಾತರು ಬಂದು ಇಲ್ಲಿ ಅವ್ರವ್ರ ಕೆಲಸ ಮಾಡಿಸ್ಕೊಳಕ್ಕೆ ಕಾಯ್ತಾ ಇರ್ತಾರೆ, ಅವ್ರ ಚಪ್ಪಲಿ ಸವಿಸ್ತಾ ಇರ್ತಾರೆ. ಬನ್ನಿ ನೀವು ಇಲ್ಲಿ ಬಂದ್ಬಿಟ್ಟು ನೀವು ಈ ಕೆಲಸ ಮಾಡಿಸ್ಕೊಡಿ. ಯಾರನ್ನೋ ಮೆಚ್ಚಕ್ಕೋ ಏನೋ ಒಂದು ನಿಮ್ಗೆ ಯಾವ್ದೋ ಒಂದು ರೂಪದಲ್ಲಿ ಏನೋ ಬರುತ್ತೆ ಅನ್ನೋ ಮಾಡ್ತಾರೆ ನೀವು ನಿರೀಕ್ಷೆ ಇಟ್ಕೊಂಡು ತಾಲೂಕಿನ ಶಾಸಕರು ನೀವು ಅದ್ರ ಕಡೆ ಗಮನ ಕೊಡೋದಲ್ಲ. ಯಾವತ್ತಾದ್ರೂ ಬಂದು ನೀವು ತಾಲೂಕು ಕಚೇರಿಲಿ ತಹಶೀಲ್ದಾರ್ ಯಾವ ಟೈಮಿಗೆ ಬರ್ತಾರೆ, ಒಬ್ರು ಅಧಿಕಾರಿಗಳು ಯಾವ ಟೈಮಿಗೆ ಬರ್ತಾರೆ, ಏನ್ ಕೆಲಸ ನಡೀತಿದೆ, ಜನಸಾಮಾನ್ಯರು ಯಾಕೆ ಬಂದು ಅಲಿತಿದ್ದಾರೆ, ಏನಾಗಿದೆ ಇಲ್ಲಿ ವ್ಯವಸ್ಥೆ ಬಗ್ಗೆ ಯಾವತ್ತಾದ್ರೂ ನೀವು ಪ್ರಶ್ನೆ ಮಾಡಿದೀರಾ? ಒಂದು ಪ್ರೆಸ್ ಮೀಟ್ ಮಾಡಿದೀರಾ? ಯಾವ್ದನ್ನೂ ಮಾಡಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾವ್ಯಾವ ರೂಪದಲ್ಲಿ ನಿಮ್ಗೆ ಯಾವ್ಯಾವ ಅಧಿಕಾರಿಗಳು ಎಲ್ಲೆಲ್ಲಿ ಸೇರ್ಬೇಕು, ಯಾವ್ಯಾವ ರೀತಿ ಮಾತುಕತೆ ನಡೆಸಬೇಕು, ಏನ ನಿಮ್ಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ಕಡೆ. ಅದೇ ಕೆಲಸ ಇಲ್ಲ ಆಗ್ತಾ ಇದೆ. ಧರ್ಮ ರಕ್ಷಣೆ ಮಾಡೋದು ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗಿ ಬರೋಣ, ಬಂದು ಈ ಕೆಲಸ ಮಾಡ್ಕೊಡಿ. ಇದು ನಿಜವಾದ ಪುಣ್ಯದ ಕೆಲಸ. ಇದು ಜನ ನಿಮ್ಗೆ ಓಟ್ ಹಾಕಿದ್ದಾರೆ ಮಾನ್ಯ ಶಾಸಕರೇ, ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ, ನಿರೀಕ್ಷೆ ಇಟ್ಟಿದ್ದಾರೆ, ನಿಮ್ಮನ್ನ ಅವಲಂಬಿಸಿದ್ದಾರೆ. 11:30 ಆದ್ರೂ ಇಲ್ಲಿಲ್ಲ, ತಹಸೀಲ್ದಾರ್ ಇಲ್ಲಿಲ್ಲ. ಏನು ಜನ ಏನ್ ತಿಳ್ಕೊಬೇಕು? ಸಂತೆ ಬುಧವಾರ ಸ್ಪೆಷಲ್ ಹೇಳ್ಬೇಕಂದ್ರೆ ವಿಶೇಷವಾಗಿ ಸಂತೆ. ಇವತ್ತು ಜನ ಹೆಚ್ಚು ಜನ ಆಲ್ಮೋಸ್ಟ್ ಕುಣಿಗಲ್ ತಾಲೂಕಿನ ಜನ ಅವ್ರವ್ರ ಕೆಲಸ ಮಾಡಿಸ್ಬೇಕು ಅಂತ ಇಲ್ಲಿ ಬರ್ತಾರೆ. ಯಾವ ಅಧಿಕಾರಿಗಳು ಇಲ್ಲ. ನಾವು ಒಳಗಡೆ ಏನೇನ್ ನಡೀತಿದೆ, ಅಧಿಕಾರಿಗಳು ಯಾವ ಸ್ಥಿತಿಲಿ ನಡ್ಕೊತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಮತ್ತೆ ಜನಕ್ಕೆ ಸ್ಪಂದಿಸ್ತಿದ್ದಾರೆ, ಯಾವ ರೀತಿ ಇದ್ದಾರೆ ಅನ್ನೋದ ನಾನು ಮಾತಾಡ್ತಿದ್ದೆ. ಈಗ ಏನಂತಂದ್ರೆ, ಮೊದಲನೇದಾಗಿ ಈ ವಿಚಾರದಲ್ಲಿ ಕೆಆರ್ಎಸ್ ಜೋರಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ಅವರು ಒಂದು ಭ್ರಷ್ಟಾಚಾರ ನಿರ್ಮೂಲನಾ ಅಭಿಯಾನ ಅಂತ ಮಾಡ್ತಿದ್ದಾರೆ. ಇವತ್ತು ದೇಶದ ಅಥವಾ ಸಮಾಜದ ಎಲ್ಲ ಏನು ಕೆಟ್ಟ ಪರಿಸ್ಥಿತಿ ಇದೆ, ಜಾತೀಯತೆ, ಧರ್ಮಾಂಧತೆ,
ಮತ್ತು ಅಸಮಾನತೆ ಇದೆಲ್ಲದರ ಮೂಲ ಬೇರು ಕೂಡ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರದ ನಿರ್ಮೂಲನೆಯನ್ನು ಅವರು ಮೂಲ ಮಂತ್ರವಾಗಿರಿಸಿಕೊಂಡಿರೋದ್ರಿಂದ ಆ ಪಕ್ಷ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಸಮಾಜವನ್ನು ಎಚ್ಚರಿಸುವಂಥ ಕೆಲಸನೂ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ಈ ರಾಜಕೀಯ ಕ್ಷೇತ್ರ, ಅಧಿಕಾರ ವರ್ಗ, ಸಮಾಜ, ಯಾವುದೇ ಒಂದು ಇಲಾಖೆ ಹೋದರೂ KRS ಪಕ್ಷ ವಸ್ತುನಿಷ್ಠವಾಗಿ ಮತ್ತು ನೇರವಾಗಿ ದಿಟ್ಟವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ಅಡೆತಡೆಗಳನ್ನ ಎದುರು ಬಂದರೂ ಸಹ ಅದನ್ನೆಲ್ಲ ಎದುರಿಸಿ ಅವರು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಿ ಆ ಮೂಲಕ ಒಂದು ಪರ್ಯಾಯ ರಾಜಕೀಯ ಶಕ್ತಿಯನ್ನು ತರಬೇಕು ಅಂತ ಹೊರಟಿರೋದು ಒಳ್ಳೆಯ ಉದ್ದೇಶ. ಅದಕ್ಕಾಗಿ ನಾನು KRS ಪಕ್ಷನ ಅಭಿನಂದಿಸ್ತೇನೆ. ಇಂಥ ಒಂದು ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಹುಟ್ಟಬೇಕು. ಯಾಕಂತಂದರೆ ಈ ಥರ ಒಂದು ಪ್ರಶ್ನೆ ಮಾಡೋಂಥ ಪಕ್ಷಗಳು ಅಥವಾ ಸಮಾಜಪರವಾದ ಜನಪರವಾದಂಥ ಪಕ್ಷಗಳು ಹೆಚ್ಚು ಬಂದಾಗ ಸಮಾಜದಲ್ಲಿ ಒಂದಷ್ಟು ಒಳ್ಳೆಯದು ಅಥವಾ ಒಂದು ಸುಧಾರಣೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಈ ಒಂದು ಪಕ್ಷದ ಎಲ್ಲ ಭ್ರಷ್ಟಾಚಾರ ಮತ್ತು ಸಮಾಜಪರ ಹೋರಾಟಗಳಿಗೆ ನಮ್ಮ ದಲಿತ ಹಕ್ಕುಗಳ ಸಮಿತಿ ಕೂಡ ಸದಾ ಬೆಂಬಲವಾಗಿರ್ತೀವಿ ಮತ್ತು ಸಹಕಾರನ ವ್ಯಕ್ತಪಡಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಅವರು ಹಾಕೊಂಡಿರೋ ಪಾಯಿಂಟ್ಸ್ ಏನು 21 ಅಂಶಗಳಿದ್ದಾವೆ, ಅದು ಕೂಡ ಸಂಪೂರ್ಣ ಜನಪರವಾದ ಅಂಶಗಳು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಒಳಗಡೆ ಇರೋಂಥ ಅಂಶಗಳು. ಅವ್ರು ಏನು ಕೇಳ್ತಾ ಇದ್ದಾರೆ, ಜನಕ್ಕೆ ಕುಡಿಯೋ ನೀರು ಕೊಡಿ, ಮತ್ತು ಏನೇನೋ ಭ್ರಷ್ಟಾಚಾರ ನಿಮ್ಮ ಇಲಾಖೆಯಲ್ಲಿ ಸೇವೆಗಳಿದೆ ಅದನ್ನು ಡಿಸ್ಪ್ಲೇ ಮಾಡಿ, ಮತ್ತು ಸರ್ಕಾರ ನಿಮ್ಗೇನು ಕೊಟ್ಟಿದೆ ಟ್ಯಾಗ್ ಲೈನು ಅದನ್ನು ಹಾಕ್ಕೊಳ್ಳಿ, ನಿಮ್ಮ ಪದನಾಮಗಳನ್ನ ಪ್ರದರ್ಶನ ಮಾಡಿ ಟೇಬಲ್ ಮೇಲೆ. ಈ ಥರದ ಒಂದು ಮೂಲಭೂತ ಒಂದು ಸಣ್ಣ ಸಣ್ಣ ಅಂಶಗಳು ಸರ್ಕಾರ ಏನು ಕಾನೂನು ಅಡಿನಲ್ಲಿ ಅವರು ಮೇಂಟೈನ್ ಮಾಡಬೇಕು ಅಥವಾ ಅದು ಪಾಲನೆ ಮಾಡಬೇಕು ಅದನ್ನು ಅವರು ಕೇಳ್ತಾ ಇದ್ದಾರೆ. ಅವ್ರೇನು ಬೇರೆ ಆಸ್ತಿ ಕೊಡಿ ಅಥವಾ ಇನ್ನೊಂದು ಕೊಡಿ, ಇನ್ನೊಂದು ಬದಲಾವಣೆ ಮಾಡಿ, ಇವತ್ತೇ ಕ್ರಾಂತಿ ಮಾಡಿಬಿಡಿ ಎಲ್ಲ ಅಂತ ಕೇಳ್ತಿಲ್ಲ ಅವರು. ಮೂಲಭೂತ ನಿಮ್ಮ ಪದನಾಮಗಳು, ನಿಮ್ಮ ಆಫೀಸ್ ಅವರ್ಸು, ನಿಮ್ಮ ಸೇವೆಗಳು ಏನು ಡಿಸ್ಪ್ಲೇ ಮಾಡಿ ಅಂತ ಕೇಳ್ತಿದ್ದಾರೆ. ಅದನ್ನು ಕೂಡ ಇವತ್ತು ಈ ಭವ್ಯ ಭಾರತದ ಇದು ಪ್ರಜಾಸತ್ತಾತ್ಮಕ ಭಾರತದಲ್ಲಿ ಅದಿಲ್ಲ ಅಂತಂದರೆ, ಒಂದು ಸಣ್ಣ ತಾಲೂಕಿನ ಹಂತದಲ್ಲಿ ನಾವಿಲ್ಲ ಅಂತಂದರೆ ಮತ್ತು ಇನ್ನೇನು ನಾವು ಈ ಸಮಾಜದಿಂದ ಅಥವಾ ಈ ರಾಜಕೀಯ ಪಕ್ಷಗಳಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಒಂದು ರಾಜಕೀಯ ಪಕ್ಷವಾಗಿ ಒಂದು ಚಳುವಳಿಯಾಗಿ KRS ಹೊರಹೊಮ್ಮತಿರೋದು ಒಂದು ಒಳ್ಳೆ ಸೂಚನೆ. ಇದ್ರ ಜೊತೆಗೆ ಸದಾ ನಿರಂತರವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ವ್ಯವಸ್ಥೆಯಲ್ಲಿ ಅವರು ಹೋರಾಟ ಮಾಡ್ತಿದ್ರೆ ಅವ್ರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಪಕ್ಷ ಒಂದು ಎಮರ್ಜ್ ಆಗಲಿ, ಅದು ಉನ್ನತ ಮಟ್ಟಕ್ಕೆ ಪಕ್ಷ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹಾರೈಸ್ತಾ ನಾನು ನನ್ನ ಅಭಿಪ್ರಾಯನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ KRS ಪಕ್ಷದ ಸಂಗಾತಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಹೇಳಬೇಕು, ನಮ್ಮ ಕುಣಿಗಲ್ ತಾಲೂಕಲ್ಲಿ KRS ಪಕ್ಷಕ್ಕೆ ಹೆಚ್ಚೆಚ್ಚು ಜನ ಬರ್ತಾ ಇದ್ದಾರೆ. ಬನ್ನಿ, ಈ ಅನ್ಯಾಯ, ಅಕ್ರಮ, ಮೋಸ, ವಂಚನೆಗಳು ಏನೇನು ನಡೀತಿದೆ ಪ್ರಶ್ನೆ ಮಾಡೋಣ. ಜನಸಾಮಾನ್ಯರಿಗೆ ಒಂದು ನ್ಯಾಯ ಒದಗಿಸ್ಕೊಡುವಂತ ಒಂದು ಕೆಲಸ ಮಾಡಿ. ಯಾವ ಪಕ್ಷನೂ ಮಾಡ್ತಾರೆ ಇಲ್ಲಿ, ಯಾವ JDS, BJP, ಕಾಂಗ್ರೆಸ್ ಯಾವುದೂ ಮಾಡ್ದಲೇ ಇರೋ ಕೆಲಸನ KRS ಪಕ್ಷ ಮಾಡ್ತಾ ಇದೆ. ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ. ನಿಮ್ಮ ಸಹಕಾರ, ತಾಲೂಕಿನ ಜನತೆ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ಬನ್ನಿ, ಒಳಗಡೆ ಯಾವ ರೀತಿ ಅಧಿಕಾರಿಗಳು ನಡ್ಕೊತಿದ್ದಾರೆ ಒಬ್ರು ಟ್ಯಾಗ್ ಲೈನ್ ಹಾಕೊಂಡಿಲ್ಲ, ID ಕಾರ್ಡ್ ಹಾಕೊಂಡಿಲ್ಲ, ಸ್ಟಾರ್ಟಿಂಗ್ ಟಪಾಲಿಂದ ಮೇಡಮ್, ಏನು ವರ್ಕರ್ ನೀವು? ಹಿಂದೆ ಹಾಂ, ಏನು ಹೇಳಿ? ID ಕಾರ್ಡ್ ಕೊಡೋದು ಅಂತ ಅವ್ರಿಗೆ. ಸರಿ, ಆಯ್ತು, ಮಾಡಿ. ಜನಕ್ಕೆ ಸ್ಪಂದಿಸಿ. ಹಾಂ, ಬನ್ನಿ. ಇದು ಒಂದು ID ಕಾರ್ಡ್ ಕೊಡೋದು ಅಂತ ಬನ್ನಿ. ಸುರೇಶ್, ಮುಂದೆ ಬನ್ನಿ. ನೀವು ಮುಂದೆ ಹೋಗಿ. ಬರ್ರಿ ಬನ್ನಿ. ಏನು ವರ್ಕರ್ ಮೇಡಮ್ ನೀವು? ID ಕಾರ್ಡ್ ಕೊಟ್ಟು ಬನ್ನಿ. ನಿಮಗೆ ಹಾಕೊಳ್ಳಿ. KRS ಪಕ್ಷ ಬಡ್ಕತ್ತಾ ಇದೆ. ಎಷ್ಟು ಹೇಳ್ತಿದೆ ಹೇಳಿ ನಿಮ್ಗೆ? ID ಕಾರ್ಡ್ ಹಾಕೊಳ್ಳಿ. ಒಂದು ಹೆಮ್ಮೆ ಮೇಡಮ್, ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಈಗ ಬಂದ್ರ 11:30 ಅಲ್ಲಿ ನೋಡಿ ಸರ್, ಉಪತಹಸೀಲ್ದಾರ್ ಅವರು ಅಧಿಕಾರಿ ಅಂತ ಗೊತ್ತಾಗ್ಬೇಕು. ಏನಾಗಿದ್ದೀನಿ ಅಂತಾನೆ ಗೊತ್ತಿಲ್ಲ ನಮ್ಗೆ. ಅದು ಸ್ವಲ್ಪ ಆಚೆ ಹೇಳಿ ಮುನ್ಸ್ಬಿಟ್ಟು ಮಾಡಕ್ಕೆ. ಈಗ ತಹಸೀಲ್ದಾರ್ ಅವರು ಇನ್ನೂ ಬಂದಿಲ್ಲ, 11:30 ಆಗಿದೆ. ಅವ್ರ ಬಗ್ಗೆ ಮಾಹಿತಿ ಕೊಡಿ. ಮತ್ತೆ ಒಂದಷ್ಟು ನಾವು ಒಂದು 21 ಪಾಯಿಂಟ್ ಇಟ್ಕೊಂಡ್ಬಂದಿದ್ದೀವಿ. ತಹಸೀಲ್ದಾರ್ ಅವರು ನಾವು ಒಂದು 20 ಪಾಯಿಂಟ್ ಇಟ್ಕೊಂಡ್ಬಂದಿದ್ದೀವಿ. ಅವರು ನೋಡ್ತೀವಿ, ನಾವು ಇನ್ನೂ ಒಂದು ಅರ್ಧ ಗಂಟೆ ಇರ್ತೀವಿ. ಅವ್ರು ಬಂದರೆ ಅವ್ರಿಗೆ ಸಲ್ಲಿಸ್ತೀವಿ.
ಮತ್ತೆ ಒಂದಷ್ಟು ಹೇಳಿದೀವಿ, ID ಕಾರ್ಡ್ಗಳು ಯೂಸ್ ಮಾಡ್ತಾ ಇಲ್ಲ, ಮತ್ತೆ ಟೈಮಿಗೆ ಸರಿ ಯಾವ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ, ಅತ್ತೆ ಮನೆಗೆ ಬಂದು ಬರ್ತವರೇ ಹೋಯ್ತಾ ಇರ್ತಾರೆ. ಚೆನ್ನೈ ಅಂತ ಈ ರಾಜ್ಯ ಕಾರ್ಯದರ್ಶಿ SC/ST ಘಟಕದ ಇವೆಲ್ಲ ಅದು ಫಾಲೋ ಮಾಡ್ಬೇಕು ಸರ್. ಅಲ್ಲ ಈಗ DC ಆಫೀಸಲ್ಲಿ DC ರಿವ್ಯೂ ಇದೆ, ಎಷ್ಟೊಂದು ಹೇಳಿದ್ರು ಬರಕ್ಕೆ ಇಲ್ಲಿ 2 ಕಾಪಿ ಇದೆ ಸರ್, ನಾವೇನ್ ಕಾಣಿಸಿದೀವೋ ನೋಡಿ, ಆ ಶೌಚಾಲಯ ಸರಿಯಾಗಿ ಸ್ವಚ್ಛತೆ ಇಲ್ಲ, ನಿರ್ವಹಣೆ ಇಲ್ಲ. ಅದರಲ್ಲೂ ಯಾವಾಗಲೂ ಒಂದಿನ ಕ್ಲೋಸ್ ಮಾಡ್ತಾರೆ, ಯಾವಾಗಲೂ ಒಂದಿನ ತೆಗಿತಾರೆ, ಇದು ಮಾಡ್ತಾರೆ. ನಮಗೂ ಎಲ್ಲ ಸರಿಪಡಿಸಿ ನಾವೇನೋ ಗೊತ್ತಿಲ್ಲದೆ ಇದ್ರೆ ನಾವು ಸರಿಪಡಿಸ್ತೀವಿ. ನಿಮಗೆ ಗೊತ್ತಿರ್ತದೆ ಸರ್, ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ, ಅದನ್ನೇ ನೀವು ಸರಿಪಡಿಸಿ ಮಾಡಿಸಿ ಬರ್ತಾರಲ್ಲ. ಈಗ ರಿವ್ಯೂ ಮೀಟಿಂಗ್ ಇದೆ, ರಿವ್ಯೂ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಇಲ್ಲ ಅವರು ಬರೋದು ಲೇಟ್ ಆಯ್ತು, ನಿಮ್ಗೆ ಈಗ ಲೆಟರ್ ಕೊಟ್ಟು ಅವ್ರಿಗೆ ಕೊಡಿ. ಅರ್ಧ ಗಂಟೆ ಕಾದಿದ್ದು ಮಾತಾಡಿಸ್ಕೊಂಡು ಹೋದವಾರ ಬಂದ್ವಿ, ಹೋದವಾರ ಇರ್ಲಿಲ್ಲ, ಟೈಮ್ ಸರಿ ಅವ್ರು ಬರ್ತಾನೆ ಇಲ್ಲ, ಜನ ಕಂಪ್ಲೇಂಟ್ ಹೇಳ್ತಿದ್ದಾರೆ. ತಹಸೀಲ್ದಾರ್ ಅವರೇ ಈಗ ಬರ್ತಾ ಇಲ್ಲ. ಅಲ್ಲ ಸಾಹೇಬ್ರೆ, ಆಮೇಲೆ ಇನ್ನೊಂದು ನಿಮ್ ರೆಕಾರ್ಡ್ ನಲ್ಲಿ 100ಕ್ಕೆ 100 ಅರ್ಜಿ ಬಂದ್ರೆ 100ಕ್ಕೂ ಇಂಪ್ರೂವ್ ಮಾಡ್ತಾರೆ ಅಂತ ಮಾಹಿತಿ ಇದೆ ನಮಗೆ. ಅದ್ರ ವಿಚಾರವಾಗಿ ನಾವು ತಹಸೀಲ್ದಾರ್ ಇಲ್ಲ, ಅದಕ್ಕೋಸ್ಕರ ತಿಳ್ಕೊಳ್ತಾರೆ, ಮಾತಾಡೋದು ಎಲ್ಲ ಬರ್ತಾರೆ, ಮಾತಾಡೋದು ಎಲ್ಲ ಇದೇ ಊರು ತಾಲೂಕ್ನವರ ಎಲ್ಲ ಇದೇ ತಾಲೂಕು ಸರ್. ಬೆಂಗಳೂರು ಇಲ್ಲ ನಮ್ದು ಇದೇ ತಾಲೂಕು, ಇಲ್ಲ ಗೌಡಿಗೆರೆ ನಮ್ಮೂರು, ಎಲ್ಲ ಇದೇ ತಾಲೂಕು. ನಾವು ಇಲ್ಲಿ ಇನ್ನೂ ಬರ್ಬೇಕಾಯ್ತು, ಸ್ವಲ್ಪ ಅವ್ರ ಕಾರಣ ಬಂದಿಲ್ಲ. ನೀವು ಒಳ್ಳೆ ಕೆಲಸ ಮಾಡೋದು ನಮ್ಗೆ ಅದಕ್ಕಿಂತ ಸಾರ್ಥಕ ನೀವು ಎಷ್ಟೊಂದು ರಕ್ಷಿತ ಗ್ರಾಮಾಂತರ ನೀವು ಏನ್ ಮಾಡ್ಕೊಳ್ತಾ ID ಕಾರ್ಡ್ ಕೊಟ್ಟಿದ್ದ ಇನ್ನು ಕೊಟ್ಟಿಲ್ಲ. ಯಾವ ಎಷ್ಟು ದಿನ ಆಯ್ತು ನೀವು ಬಂದು? ಹೊರತಾಗಿ ಅಂದ್ರೆ ಯಾವಾಗ ಬಂದೆ ಸಾಹೇಬ್ರೆ? ಎಲ್ಲ ಇಲಾಖೆ ID ಕಾರ್ಡ್ ಎಷ್ಟಾಗಿದೆ ಅಂತ ಸರ್, ನೀವು ಇಲ್ಲಿ ಡ್ಯೂಟಿ ಬಂದು ಎಷ್ಟು ದಿನ ಆಯ್ತು? ಒಂದು ತಿಂಗಳಿಂದ ನಿಮ್ಗೆ ID ಕಾರ್ಡ್ ಕೊಟ್ಟಿದ್ರು ಇಲ್ಲಿ? ನಾನು ಮಾಡಕ್ ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿಲ್ಲ, ನಾನೇ ಕೊಟ್ಟಿದ್ದೀನಿ. ಇದೇನ್ ಮಾತಾಯ್ತು? ಒಂದ್ ತಿಂಗಳು ಆಗಿದೆ, ನೀವು ಬಂದು ಒಂದ್ ತಿಂಗಳಿಂದ ನೀವು ID ಕಾರ್ಡ್ ಕೊಟ್ಟಿದೀವಿ, ಮಾಡಕ್ ಕೊಟ್ಟಿದೀವಿ, ಇನ್ನೂ ಕೊಟ್ಟಿಲ್ಲ ಅಂತ ಏನ್ ಅರ್ಥ ಅದು? ನಾವು ನೋಡಿ ಸರ್, ಯಾವುದೇ ಸರ್ಕಾರಿ ಅಧಿಕಾರಿಗಳ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಗೆ ಒಂದು ಐಡೆಂಟಿಟಿ ಅದು ಅವ್ರನ್ನ ಕೂರಿಸ್ಬಿಡಿ, ಮತ್ತೆ ಆ ಜಾಗ ನಿಮ್ ಜಾಗ ಅವ್ರನ್ನ ಕೂರಿಸಿ. ತಪ್ಪು ತಿಳ್ಕೊಬೇಡಿ, ನಾನು ಹೊಸ್ತಾಗಿ ಬಂದಿದ್ದು, ನಾನು ಇರ್ಲಿಲ್ಲ. ಓಕೆ, ಗೈಡ್ಲೈನ್ಸ್ ಗೊತ್ತಿದೆ ಅಲ್ವಾ, ಸರ್ಕಾರ ಗೈಡ್ಲೈನ್ಸ್. ಅದೇ ಅಣ್ಣ, ಇದು DC ಆಫೀಸ್ ಇದೆ, ಅದು ಹಾಕೊಂಡ್ರೆ ತಪ್ಪಾಗುತ್ತೆ ಅಂತಾನೆ ನೀವು ತಾಲೂಕ್ ಆಫೀಸ್ ಹಾಕೊಬೇಕು. ಆಯ್ತು, ಸ್ವಲ್ಪ ಫಾಲೋ ಅಪ್ ಮಾಡಿ. ಯಾಕೆಂದ್ರೆ ಅದನ್ನ ಹಾಕೊಂಡ್ರೆ ತಪ್ಪಾಗುತ್ತಲ್ಲ. ಸಾರ್ವಜನಿಕರು ಗೊತ್ತಾಗಲ್ಲಪ್ಪ, ನೀನ್ ಡ್ಯೂಟಿ ಇದು, ನಾನಿಂದ ಡ್ಯೂಟಿಲಿ ಇದ್ದೀನಿ, ನಾನು ಪದನಾಮ ಆಯ್ತು ಅಂತ ಗೊತ್ತಾಗ್ಬೇಕಲ್ಲ. ಒಂದ್ ತಿಂಗಳಾಗೋನೆ ಆಯ್ತು, ಮಾಡ್ತೇವೆ, ಒಂದ್ ವಾರದಲ್ಲಿ ಮಾಡ್ಸ್ಕೊಳಪ್ಪ, ಆಯ್ತು. ಎಲ್ಲ ಟೇಬಲ್ ಖಾಲಿ. ಇವರೇನು ಅಟ್ಲೀಸ್ಟ್ ರಜದಲ್ಲಿದ್ದಾರೋ ಇಲ್ಲ ಲೇಟಾಗಿ ಬರ್ತಾರೋ ಗೊತ್ತಿಲ್ಲ. ನಮ್ಮನ್ನು ಕವರ್ ಮಾಡೋದು, ನಾವು ಮಾತಾಡೋದನ್ನ ಕವರ್ ಮಾಡೋದು. ಇನ್ನೊಂದುವರೆ 11 ಮುಕ್ಕಾಲು 12 ಗಂಟೆ ಹೆಚ್ಚು ಕಮ್ಮಿ. ಏನಪ್ಪ, KRS ಪಕ್ಷ ಸುಮಾರು ಈ ಒಂದು ಕುಣಿಗಲ್ಲಂತೂ ತುಂಬಾ ಕೆಲಸ ಮಾಡ್ತಾ ಇದೆ. ಆದ್ರೂ ಸಹ ಇಲ್ಲಿನ ಅಧಿಕಾರಿಗಳು ಅದೇನು ಯಾವಾಗ ಎಚ್ಚೆತ್ಕೋತಾರೋ ಏನೋ ಗೊತ್ತಿಲ್ಲ. ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಕುಣಿಗಲ್ಲಲ್ಲಿ.
ಅವ್ರಿಗೆಲ್ಲ ಗೊತ್ತು, ಅಧಿಕಾರಿಗಳಿಗೂ ಸಹ ಗೊತ್ತು. KRS ಪಕ್ಷ ಇಷ್ಟೆಲ್ಲ ವರ್ಕ್ ಮಾಡ್ತಿದೆ, ಈ ರೀತಿ ಇದೆ, ಬಂದು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ನಾವು ಕಾನೂನಾತ್ಮಕ ಒಂದಷ್ಟು ಟೈಮ್ ಫಾಲೋ ಮಾಡೋಣ, ಟೈಮ್ ಸೆನ್ಸ್ ಅನ್ನ ನಾವು ಇಟ್ಕೊಳ್ಳೋಣ ಅನ್ನೋದು ಅವ್ರಿಗೆ ಜ್ಞಾನ ಇಲ್ಲ. ಕಾಲ್ಗೆ ಬನ್ನಿ ಯಾರಾದ್ರೂ ಸ್ವಲ್ಪ. ಎಲ್ಗೋ ಇದ್ದಾರೆ. ಐಡಿ ಕಾರ್ಡ್ ಹಾಕಲ್ಲ. ಎಷ್ಟು ದಿನ ಆಯ್ತು? ಒಂದು ತಿಂಗಳಿಂದ ಐಡಿ ಕಾರ್ಡ್ ಕೊಟ್ಟಿಲ್ವಾ? ಒಂದು ತಿಂಗಳು ಹೋಗಿ ನೀವು ಮಾಡಿಸ್ಕೊಂಡಿಲ್ವಾ? ಸ್ಯಾಲ್ರಿ ಕಾಗದ ಕೊಡಿ. ಆಯ್ತು, ಐಡಿ ಕಾರ್ಡ್ ಯೂಸ್ ಮಾಡಿ ಮಾಡಿಸ್ಕೊಳ್ಳಿ. यार सामने ನಿಗದಿಪಡಿಸಿರುವ ಹಣಗಳು ಮತ್ತು ಏನು ಪಾಣಿ ತಾಣ ಶಿಸ್ತು ಬೇರೆ ಬೇರೆ ಸಾರ್ವಜನಿಕ ಏನು ಕೆಲಸ ನಡೀತದೆ, ಇವ್ರು ಯಾರು ಇವರು? ಎಲ್ಲ ಕಳಿಸ್ಮಾಡೋಣ. ಚೇಂಜ್ ಇದು ಕೊಡಿ, 20 ಕೊಡ್ತೀನಿ. ಐಡಿ ಕಾರ್ಡ್ ಹಾಕೊಳ್ಳಿ ಸರ್. ನಾವೇ ಎಚ್ಚರಿಸ್ಬೇಕು, KRS ಪಕ್ಷದ ಬಗ್ಗೆ ಎಚ್ಚರಿಸ್ಬೇಕಾ? ಹಾಕೊಳ್ಳಿ ಸರ್, ಐಡಿ ಕಾರ್ಡ್ಗಳು ಹಾಕೊಳ್ಳಿ. ಒಂದು ಡಿಗ್ನಿಟಿ ಅಲ್ವಾ ನಿಮ್ಗೆ? ಏನ್ ಗೌರವ ಇದೆ ಒಂದು ಐಡಿ ಕಾರ್ಡ್ಗೆ? ಏನ್ ಸೆಕ್ಷನ್ ಸರ್ ಇದು? ಪಾಣಿ. ಏನ್ ಚಾರ್ಜಸ್ ಮಾಡ್ತೀರಾ? 25 ರೂಪಾಯಿ. ಏನು ಕ್ಯಾಸ್ಟ್ ಇನ್ಕಮ್ ಐಡಿ ಕಾರ್ಡ್ ನಿಮ್ಗೆ ಕೊಟ್ಟಿಲ್ಲ? ಎಷ್ಟು ದಿನ ಆಯ್ತು? ದುಡ್ಡು ಪಟ್ಟು ಇಸ್ಕೊಂಡ್ಬಿಡೋಣ. ಅರ್ಥ ಆಯ್ತಾ? ಲಂಚ ಅದು ಇದು ದುಡ್ಡು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಸರ್ಕಾರ ಸಂಬಳ ಕೊಡ್ತದೆ, ಸೇವೆ ಅಂತ ಮಾಡಿ. ನೀವು ಸರ್ ಹಾಕೊಳ್ಳಿ ಸರ್, ಐಡಿ ಕಾರ್ಡ್ಗಳು ಹಾಕೊಳ್ಳಿ. ದಯಮಾಡಿ ಐಡಿ ಕಾರ್ಡ್ ಹಾಕೊಳ್ಳಿ. ಐಡಿ ಕಾರ್ಡ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಅಂತಾನ ಸರ್? ಯಾರು ಅಂತ ಗೊತ್ತಾಗುತ್ತೆ ಅಂತಾನ? ಹಾಕೋಣ, ಜೋಬಿಂದ ಆಚೆ ಬಿಟ್ಕೊಳ್ಳೋಣ. ನಿಮ್ ಮುದ್ದೆ ಆಚೆ ಗೊತ್ತಾಗ್ಬಿಡುತ್ತೆ. ಜೋಬಿಂದ ಆಚೆ ಐಡಿ ಕಾರ್ಡ್ ಕೊಡೋದಲ್ವಣ? ಏನಪ್ಪ ಅಷ್ಟೆಲ್ಲ ಹೇಳ್ತೀವಿ, ಒಂದು ಶಿಸ್ತು ಕಾಪಾಡ್ಕೊಳ್ಳಿ ಅಂತೀವಿ. ಮೆಂಬರ್ ಮಾಡಮ್ಮ ವೇತನ ಬರ್ತು ಸರ್, ಕಳ್ಸ್ಕೊಳ್ಳೋದು ಖಾತೆ ಕೊಟ್ಟಿರೋ ಜನಗಳ ಹತ್ರ ದುಡ್ಡು ಪಡೆಯೋದು ನಿರೀಕ್ಷೆ ಮಾಡಬೇಡಿ. ಆಯ್ತು, ನೋಡಿ ಜನ ಬರ್ತಾರೆ, ಕಾಯ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು ತಹಸೀಲ್ದಾರ್ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ ಅಂತ ಜನ ಕಾಯ್ಕೋತಾರೆ. ತಹಸೀಲ್ದಾರ್ ಹೋದವ್ರನ್ನು ಇಲ್ಲಂತೂ ಜನ ಯಥೇಚ್ಛವಾಗಿ ಜನ ದೂರ ಹೇಳದೆ ಇರು. ಸರಿ ಬರಲ್ಲ. ಏನ್ ನೀವು ಬಂದಿರೋದಿಲ್ಲಿ ಮಂಜು 3 ದಿನದಿಂದ ಓದ್ತಾ ಇದ್ದೀರಾ? ತಹಸೀಲ್ದಾರ್ ಸಿಕ್ಕಿಲ್ವಾ ನಿಮ್ಗೆ? ಇಲ್ಲ, 3 ದಿನ ಸಿಕ್ತಲ್ಲ ನೋಡಿ. 3 ದಿನದಿಂದ ಇವರು ಬರೀ ತಹಸೀಲ್ದಾರ್ ನೋಡಕ್ಕೆ ಬರ್ತಾರೆ. 3 ದಿನದಿಂದ ತಹಸೀಲ್ದಾರ್ ಸಿಕ್ಕಿಲ್ಲ. ಕುಣಿಗಲ್ ತಾಲೂಕು ಅದು ಅವ್ರವ್ರ ಕೆಲ್ಸಗಳು ಏನೇನು ಇರ್ತದೋ, ರೈತರು ಅವ್ರದ್ದೇ ಒಂದು ಬದುಕಿರ್ತದೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಸರ್ ಇದ್ರ ವ್ಯವಸ್ಥೆ ಬಗ್ಗೆ? ಏನ್ ಹೇಳೋದು ಅಧಿಕಾರಿಗಳಿಗೆ? ಈಗ ರಾಜಕೀಯ ವ್ಯಕ್ತಿಗಳು ಮೊದಲಾಗಿಲ್ಲ, ಇದೆಲ್ಲ ಕರೆಕ್ಟ್ ಆಗಿದೆ. ಅವರೇ ಸರಿ ಇಲ್ಲ ಅಂತ ಇದ್ರನ್ನ ಅಂದ್ರೆ ಒಳ್ಳೆ ಜನನಾಯಕರನ್ನ ಆಯ್ಕೆ ಮಾಡಬೇಕು ಅನ್ನೋದು. ನಾವು ತಪ್ಪು ಮಾಡಿದೀವಿ.
ನಮ್ಮಲ್ಲೇ ಎಲ್ಲ ಇರೋದು. ವೋಟ್ ಮಾಡ್ಬಿಟ್ಟು ನಾವು ತಪ್ಪು ಮಾಡ್ಬಿಟ್ಟಿದೀವಿ, ನಾವು ತಪ್ಪು ಮಾಡಿದ್ರೆ ಈ ಪಶ್ಚಾತ್ತಾಪ ಅನುಭವಿಸ್ತಾ ಇದೀವಿ ನಾವು ಈ ನೋವು ಅಂತ. ಸರ್ ಬೆಳಿಗ್ಗೆ ನೀವು ಎಷ್ಟೊತ್ತಿಗೆ ಬಂದ್ರ ಇಲ್ಲಿಗೆ? 1 ಅವರ್ ಆಗಿದೆಯಾ? ನೀವು 1 ಅವರಿಂದನೂ ತಹಶೀಲ್ದಾರ್ ಇಲ್ಲಿ ಬಂದೇ ಇಲ್ಲ? ತುಮಕೂರಿಗೆಲ್ಲ ಹೋಗೋರು ಬರ್ತಾರೆ. ಹೌದಾ? 3 ದಿನದ ತುಮಕೂರಲ್ಲಿ ಅವ್ರಂತ ಇನ್ನೇನೋ ಬಂದಿರುತ್ತೆ. ಇಲ್ಲ ಯಾರು ಇಲ್ಲ. ಬರೋಲ್ಲ ಮೇಡಮ್, ತಹಶೀಲ್ದಾರ್ 3 ದಿನದಿಂದ ಬರೋಲ್ಲ ಅಂತಲ್ಲಿ, 3 ದಿನದಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಬಂದಿದ್ದಾರೆ ಸರ್. ಫೋಟೋ ಹೊಡೆದಿದ್ದೀವಿ. ಬಂದಿದ್ದಾರಾ? ಎಲ್ಲಿದ್ದಾರೆ? ನೆನ್ನೆ ಇದ್ದು ಸರ್, ಇವತ್ತು ಫೋರ್ಸ್ ಹೋಗಿದ್ದಾರೆ, AC ಕೊಡ್ತೀನಿ. ಅಲ್ಲ ಡಿಸಿ ಅಂತಾರೆ ಅವರು, ಡಿಸಿ ಅಂತಾರೆ. ಹಾ, DC ಹತ್ರನೇ. ಇವ್ರು AC ಕೋಟ್ ಅಂತಾರಲ್ಲ ಸರ್. ಇಲ್ಲ ಸರ್, DC ಹತ್ರ. DC ಕೊಡೋ ಬೋರ್ಡ್ ಮೇಲೆ ಬರ್ತಿದ್ದೀವಿ. ಒಬ್ಬರು ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತಾರೆ, ಒಬ್ರು ಕೋರ್ಟ್ ಹೋಗಿದ್ದಾರೆ ಅಂತಾರೆ. ನಿಖರವಾದ ಮಾಹಿತಿ ಯಾರು ಇಲ್ಲಿ ಬರ್ತೀನಿ ನೋಡಿ ಬನ್ನಿ, ಬೋರ್ಡ್. ಬೋರ್ಡ್ ಬರ್ತಿದ್ದೀವಿ. ಪಾಪ ಇಲ್ಲಿ ಯಾರು 3 ದಿನದಿಂದ ಕಾಯ್ತಾರಂತಾರೆ, ಬರೀ ತಹಶೀಲ್ದಾರ್ ಮಾಡಕ್ಕೆ. ಸಾರ್ವಜನಿಕರು 3 ದಿನದಿಂದ ಬರ್ತಾರಂತ ನಿಮ್ ತಹಶೀಲ್ದಾರ್ ಸಿಗ್ತಾ ಇರೋಂತಲ್ರಿ ನೆನ್ನೆ ಬಂದಿದ್ರಲ್ಲ ಸರ್. ಅಲ್ಲ ಅವ್ರು ಕಾಯ್ತಾ ಇದಾರಂತಲ್ಲ 3 ದಿನದಿಂದ. ನಮ್ಮ ಮಾಹಿತಿ ಅಲ್ಲ, ಸಾರ್ವಜನಿಕರ ಮಾಹಿತಿ ನಾವು ಹೇಳ್ತಾ ಇರೋದು. ಎಲ್ಲ ಮಾಹಿತಿ ಬಂದಿರುತ್ತೆ ನೋಡಿ. KRS ಪಕ್ಷದಾಗ ಬರ್ತಾರೆ, ಅಧಿಕಾರಿಗಳೆಲ್ಲ ಅವರೇ, ತಹಶೀಲ್ದಾರ್ ಎಲ್ಲ ಅವರೇ ಅಂತ ಗೊತ್ತಿರ್ತದೆ. ಕೇಳ್ತಾರಲ್ಲ, ಅದಕ್ಕೆ ಇಮಿಡಿಯೇಟ್ಲಿ ಬರ್ಬಿಟ್ಟಾರೆ. ಇದು ಚಲನವಲನ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟೊಂದು ಅವ್ರಿಗೆ ಹೇಳ್ಬೇಕಾಗಿರ್ತೇವೆ, ನಾವು ಅವಾಗ ಬರ್ತೀವಿ. ಈ ಕೆಲಸ ಮಾಡಿ ಮೇಡಮ್ ಬಂದವರು ನೋಡ್ಕೊಂಡು ಹೊರಗಡೆ ಹೋಗಿದ್ದಾರೆ ಅಂತಂದ್ರೆ ಅವ್ರ ಮನೆ ಹೋಗ್ತಾರೆ, ಬೇರೆ ದಿವಸ ಬರ್ತಾರೆ. ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ದಿರ್ತಾರೆ, ಬರ್ತಾರೆ ಇಲ್ಲ ಗೊತ್ತಾಗೋದಿಲ್ಲ. ನಾವು ಬರ್ತಿರ್ತೀವಿ ಸರ್. ಆಯ್ತು, ಹೇಳಿ ಅವ್ರಿಗೆ. ಬಂದಿರು KRS ಪಕ್ಷದವರು ಇದು ಒಂದು ಮನವಿ ಕೊಟ್ಟು ಹೋಗಿದ್ದಾರೆ, ಫಾಲೋ ಮಾಡ್ಬೇಕಂತ ಅಂತ ಹೇಳಿ ನಾವು ರೆಕಾರ್ಡ್ ರೂಮ್ ಏನು ನೋಡ್ತಾ ಇದ್ದೀವಿ ಏನ್ ಹೇಳಿ ಮೇಡಮ್? KRS ಪಕ್ಷದ Hello. ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು ಇವತ್ತು. हाँ तालुका ऑफिस सब है। ನಾವು ಸುಪ್ರೀಂ वो हमारे पार्टी वाले ही ना साथ में ही। ಐಡಿ ಕಾರ್ಡ್ पार्टी वाले के साथ में ही। ಹಾಕೊಳ್ಳಿ. ಹಾಕಂತೀವಿ. ತುಮಕೂರು ಆಫೀಸಿಗೆ ಕೊಟ್ಟು ಚೇಂಜ್ ಮಾಡೋದಕ್ಕೆ हाँ मीटिंग से भी आई हूँ। ತುಮಕೂರಿಂದ ಇಲ್ಲಿಗೆ ಬಂದಿದ್ದೀವಿ ನಾವು. ಎಷ್ಟು ದಿನ ಆಯ್ತು ಚೇಂಜ್ ಬಂದಿದ್ದು? ಮಾಡೋದಕ್ಕೆ ಬಂದು ಇವಾಗ ಕೊಟ್ಟಿದ್ದೀವಿ. ಅಲ್ಲ, ನೀವು ಇಲ್ಲಿ ಅಬ್ಬಿ ನೀವು ಈ ಒಂದು 3 ತಿಂಗಳ 3 ದಿನದಿಂದ ನಿಮ್ಮ ಐಡಿ ಕಾರ್ಡ್ ಚೇಂಜ್ ಮಾಡ್ಕೊಟ್ಟೆ. ಈ ಕೊಟ್ಟು ಬಂದಿದ್ದೀವಿ. बाद में कर रहा है बाद में। ತುಮಕೂರ್ದಿದೆ, ಅದಕ್ಕೆ ಹಾಕೊಂಡಿದ್ದೀವಿ. 3 ತಿಂಗಳಾಗಿದೆ ಅಂತ ಹೇಳ್ತೀರಾ, ಚೇಂಜ್ ಮಾಡಕ್ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ. ತುಮಕೂರ್ದಿದೆ, ಕುಣಿಗಲ್ದ ಹಾಕಿಲ್ಲ. ತುಮಕೂರ್ದಿದೆ ಹಾಕೋತೀವಿ ನಾವು. 3 ತಿಂಗಳಿಂದ ತುಮಕೂರ್ದು ಕುಣಿಗಲ್ ಹಾಕೊಂಬಿಡಿ ಮೇಡಮ್. ಕುಣಿಗಲ್ಲಲ್ಲಿ ಹಾಕೊಳ್ಳಿ. ಅದಕ್ಕೆ ಸರ್ ಕೊಟ್ಟಿದ್ದೀವಿ, ತಂದು ಕೊಡ್ತಾರೆ. ತಂದು ಕೊಟ್ಟಿದ ತಕ್ಷಣ ಹಾಕೊಡ್ತೀವಿ ಅಂತ ಹೇಳಿದ್ರು. ಈ ತುಮಕೂರ್ದಿದೆ ನನ್ನ ಹತ್ರ, ಅದಕ್ಕೆ ಹಾಕೊಂಡಿದ್ದೀವಿ. ಎಷ್ಟು ತಿಂಗಳು ಆಗ್ಬೋದು ಮೇಡಮ್? ಬರಲ್ಲ ಬರುತ್ತೆ, ಕೊಟ್ಟು ಬಂದಿದ್ದೀವಿ. ಇದೆಲ್ಲ ನೋಡಿ, ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಿ. 3 ತಿಂಗಳಾಗಿದೆ ರಿಕ್ರೂಟ್ ಆಗಿ ಅಂತ ಹೇಳ್ತೀರಿ. 3 ತಿಂಗಳಾಗಿ ಒಂದು ಐಡಿ ಕಾರ್ಡ್ ಆಗಿಲ್ಲ ಅಂದ್ರೆ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿ. ನಿಮ್ಮನ್ನ ಓನ್ಲಿ ಯಾರು ಏನಂತ ಕರಿಬೇಕು? ಸಾರ್ವಜನಿಕರಿಗೆ ಗೊತ್ತವರು. ನಿಮ್ಮ ಡೆಸಿಗ್ನೇಷನ್ ಏನಂತ ಕರಿಬೇಕು ಹೇಳಿ ಮೇಡಮ್? ನಿಮ್ಮ ಡೆಸಿಗ್ನೇಷನ್ ಇಲ್ಲ, ನಿಮ್ದು ಐಡಿ ಕಾರ್ಡ್ ಇಲ್ಲ. ಏನಪ್ಪ ನಾವು ಅಷ್ಟೆಲ್ಲ ಹೇಳ್ತಾ ಇದೀವಿ. KRS ಪಕ್ಷದವರು ನೀವೇನೋ ಒಂಥರ ನಿರ್ಲಕ್ಷ್ಯ, ಧೋರಣೆ. ನಿಮ್ ನಾಮಫಲಕನ ಇಲ್ವಲ್ರಿ ಮೇಡಮ್ ಅವ್ರೆ ಟೇಬಲ್ ಮೇಲೆ? ಇಲ್ಲೇ ನೋಡಿ ಅಲ್ಲಿ ಹಾಕಿದೀವಿ. ಆಯ್ತು ಯಾಕೆ ಹೋಗ್ಬಿಡಿ. ರಾಶ್ ಅಲ್ಲ ಸರ್, ನಮಗೂ ಜವಾಬ್ದಾರಿಗಳಿದಾವೆ. ನಮ್ದಲ್ಲಿ ಕೆಲಸ ಕಾರ್ಯಗಳು ಕರೆಕ್ಟ್ ಆಗಿದೆಯಾ ಅದನ್ನ ನೋಡ್ಕೊಳ್ಳಿ. ಮಾಡ್ತಿರಲ್ಲ ಇವ್ರು ಒಬ್ರು ಏನ್ರ ಕೇಳಿ, ನಮ್ಮಲ್ಲಿ ಏನಾದ್ರು ತೊಂದರೆ ಆಗ್ತಿದ್ಯಾ? ನಾವು ನಿಮ್ ಕೆಲ್ಸದ ಬಗ್ಗೆ ನಾವು ಮಾತಾಡ್ತಿಲ್ಲ, ಕೆಲ್ಸಕ್ಕೂ ತೊಂದರೆ ಕೊಡ್ತಿಲ್ಲ ಮೇಡಮ್. ಬಟ್ ನಾವು ಇದನ್ನ ಮಾಡ್ಬೋದಲ್ವ? ನಿಮ್ KRS ಪಕ್ಷದವರು ಅಂತ ಹೇಳ್ತಾರೆ. ನಾನು ಅಷ್ಟೇ ಏನು ಕೇಳಂಗಿಲ್ಲ. ಕೇಳಬೇಡಿ ಅಂತ ಹೇಳಲ್ಲ. ಸಾರ್ವಜನಿಕರು ನೀವು ಕೇಳೋ ಅಧಿಕಾರ ಎಲ್ಲಾ ರೈಟ್ಸು ಇದೆ ನಿಮಗೆ. ಇಂಥವ್ನ ಯಾಕೆ ನೀವು ಉತ್ತೇಜನ ಜಾಸ್ತಿ ಅಂತದ್ರಲ್ಲಿ ಕೊಡಿ ಅಂತ ನೀವು ಹೇಳ್ತಾರೆ. ಶಿಸ್ತಾಗಿದ್ಬಿಟ್ಟು ನಾವ್ ಯಾಕೆ ಕೇಳ್ತೀವಿ? ಶಿಸ್ತಾಗಿದೀವಿ ಅಂತ ಐಡಿ ಕಾರ್ಡ್ ಹಾಕೊಂಡ್ರೆ ಶಿಸ್ತಾಗಿ ಇರ್ತೀವಿ. ಐಡಿ ಕಾರ್ಡ್ ಹಾಕ್ಬಿಟ್ಟು ನಾವೇನು ಕೇಳ್ತೀವಿ ಹೇಳಿ? ಹಾಕ್ತಾರೆ, ತಂದು ಕೊಡ್ತಾರಲ್ಲ ಅವಾಗ ತಂದು ಕೊಟ್ಟಾಗ ನೀವು ಹೆಂಗಂದ್ರೆ ಬೇಕಲ್ವ ನಾವು ಅವಾಗ ಬಿಡಿ ಅಂತ ಹೇಳ್ತಾ ಇದ್ದೀವಿ. ಪಕ್ಷದ ಬಗ್ಗೆ ಮತ್ತೆ ಇಷ್ಟೆಲ್ಲ ಹೇಳ್ತೀರಾ ನೀವು, ಅದನ್ನ ಹೈಲೈಟ್ ಮಾಡಿ ಅಂತ ನಮ್ಗೆ ಅದೇ ಕಾಣೋದು. ನಮ್ಗೆ
ನಿಮ್ಮಲ್ಲಿ ಅಷ್ಟೊತ್ತರ ಕಂಡಿರೋದು ಆಯ್ತು, ನೀವು ನಂತರ ಸರಿಪಡಿಸ್ಬೇಕು. ಏನ್ ಮಾಡ್ತಾರೆ ಸರ್ ನೀವು? ಈ ಕಡೆ ನಾವು ನಾವು KRS ಪಕ್ಷದ ಲಂಚಮುಕ್ತ ಅಭಿಯಾನ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನೀವು ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಏನು? ಸರ್ಕಾರಿ ಅಧಿಕಾರಿ. ಐಡಿ ಕಾರ್ಡ್ ನಾವು ಯಾರು ಅಂತ ತಿಳ್ಕೊಳ್ಳೋಣ ಸರ್. ನಾವೇ ಈಗ ಯಾರೋ ಒಬ್ರು ಸಾರ್ವಜನಿಕರು ಬಂದು ಕುಂತ್ಕೊಂಡ್ರೆ ಅವರೇ ಅಂತ ತಿಳ್ಕೊಂಬೋದ ನಾವು? ಅಲ್ಲ, ಈಗ ನೀವು ಐಡಿ ಕಾರ್ಡ್ ಹಾಕಿದ್ರೆ ನಾವು ಕೇಳ್ತಾ ಇರ್ಲಿಲ್ವಲ್ಲ. ಈಗ ಐಡಿ ಕಾರ್ಡ್ ಲೆಟರ್ ಬರ್ದಿದ್ದೀವಿ ಜಿಲ್ಲಾ ಎಲ್ಲಾರು ಒಂದ್ ನಿಮಿಷ ಎಲ್ಲಾರ್ದು ಸರ್ ತಾಲೂಕು ಕಚೇರಿಯಲ್ಲಿ ಇರುವಂತವ್ರದ್ದು ಎಲ್ಲಾರು ಲೆಟರ್ ಬರ್ತಾರೆ. ತುಮಕೂರಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಗಂಟ ಲೆಟರ್ ಬರ್ತಾರೆ. ನಮ್ಗೆ ಜಿಲ್ಲಾ ಖಜಾನೆ ಇದೆ, ಅದ್ರ ಮೇಲೆ ರಾಜ್ಯ ಖಜಾನೆ ಇದೆ. ಅದು ನಾವೇ ಸುಪೀರಿಯರ್ ಅಲ್ಲ. ಲೆಟರ್ ಬರ್ದಿದ್ದು ನಮ್ಗೆ ಐಡಿ ಕಾರ್ಡ್ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಕೇಳಿ, ಒಬ್ರು ಗುಮಾಸ್ತಿಗೂ ಐಡಿ ಕಾರ್ಡ್ ಕೊಟ್ಟಿರ್ತಾರೆ. ಹೌದು, ಕೊಡ್ತಾರಲ್ವಾ? ಮತ್ತೆ ಅದನ್ನ ಬೇರೆ ತರ ನೀವು ಬರ್ದಿದೀವಿ, ನಮಗೆ ಕೊಟ್ಟಿಲ್ಲ, ನಾವ್ ಒಂದ್ 3 ತಿಂಗಳಾಯ್ತು 6 ತಿಂಗಳು ಅವೆಲ್ಲ ಹೇಳಕ್ ಹೋಗ್ಬೇಡ. ನಾವು ಪದೇ ಪದೇ ಕೇಳ್ತಾರೆ. ನಾವು ಏನ್ KRS ಪಕ್ಷ ಅದನ್ನೇ ಹೈಲೈಟ್ ಮಾಡ್ತಾರೆ ಅಂತಂದ್ರೆ ಈಗ ನಿಮ್ಗೆ ವಾಸ್ತವ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ವಾಸ್ತವ ಡ್ಯೂಟಿ ಬಂದ ಬಂದಿ ಇಲ್ಲಿಗೆ ಡ್ಯೂಟಿ ಬಂದ ಎಷ್ಟು ಸರ್? ನಾವು ಬಂದು ನಾಳೆ 9 ತಿಂಗಳಾಯ್ತು. 1 ವರ್ಷ ಆಯ್ತು. 9 ವರ್ಷದಿಂದ ಐಡಿ ಕಾರ್ಡ್ ಕೊಟ್ಟು ನಾವು ಮೊದಲು ಚಿಕ್ಕನಾಗ್ತಿದ್ದು, ಚಿಕ್ಕನಾಗ್ನಲ್ಲಿ ಐಡಿ ಕಾರ್ಡ್ ಕೊಟ್ಟಿದ್ರು. ಕೊಟ್ಟರು ಸರ್. 9 ತಿಂಗಳು ಡ್ಯೂಟಿ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರು. 9 ತಿಂಗಳು ಐಡಿ ಕಾರ್ಡ್ ಕೊಟ್ಟಿಲ್ಲ ಸರ್. ಐಡಿ ಕಾರ್ಡ್ ಲೆಟರ್ ನಮ್ಗೆ ಅಲ್ಲಿ ಜಿಲ್ಲಾ ಖಜಾನೆ ಕೊಟ್ಟ ತಕ್ಷಣ ಜಿಲ್ಲಾ ಖಜಾನೆಯಿಂದ ಅಲ್ಲಿ ಸ್ಟೇಟ್ ಖಜಾನೆ ಕಳಿಸ್ತಾರೆ. ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತದೆ ಲೆಟರ್. ಐಡಿ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಆಗಲ್ಲ. ರೈತರುಗಳದ್ದು ಬಂದವ್ರದ್ದು ಇನ್ನೊಂದು 2 ವರ್ಷ, ಅವ್ರದ್ದೊಂದು 5 ವರ್ಷ. ಏನ್ ಹೇಳ್ತೀರಾ ಸರ್? ಆಯ್ತು, ಐಡಿ ಕಾರ್ಡ್ ಹಾಕಿ. ರೈತರುಗಳು ಇಲ್ಲೇ ಬಟವಾಡೆ ಇರ್ತದೆ. ಯಾರು ರೈತರುಗಳು ಸಮಸ್ಯೆ ಹೇಳ್ತಾರೆ. ನಮ್ಮ ಹತ್ರ ಬಂದ ನಾವ್ ಹೇಳ್ತೀವಿ ಬಿಡಿ, ಹೇಳ್ತೀವಿ. ನಮ್ಮ ಹತ್ರ ಬಂದ ನಾವೇ ಕರ್ಕೊಂಡ್ಬರ್ತೀವಿ ಕೂತು. ಆಯ್ತು, ಆಮೇಲೆ ಏನಾಗ್ತದೆ ನೋಡಿ, ಶಿಸ್ತಾಗಿಲ್ವಾ ಅವರು? ನಾವ್ ಅವ್ರ ಬಗ್ಗೆ ಯಾರು ಮಾತಾಡ್ತೀವ? ಅಧಿಕಾರಿಗಳ ಬಗ್ಗೆ, ಕೆಲವರು ಅಧಿಕಾರಿಗಳ ಬಗ್ಗೆ. ನಮಗೂ ಅಧಿಕಾರಿಗಳ ಬಗ್ಗೆ ಗೌರವ ಇದೆ. ನಾವು ಪಬ್ಲಿಕ್ ಗೌರವ ಇರೋದಕ್ಕೆ ಬಂದು ಕುಂತಿರೋದು. ಕುಂತ್ಕೊಂಡ್ಬಿಟ್ರೆ ಸಾರ್ಥಕತೆ ಅನ್ಸ್ಕೊಳಲ್ಲ ಸರ್. ಶಿಸ್ತನ್ನ ರೂಢಿಸ್ಕೋಬೇಕು, ಗೈಡ್ ಲೈನ್ಸ್ ನಾವು ತಿಳಿಬೇಕು, ಅರ್ಥಕೋಬೇಕು. ನಾವು ಚಿಕ್ಕನಾಯ್ಕನಹಳ್ಳಿ ನಾವು ಬಂದಿರೋ ಕುಣಿಗಾಲಿಗೆ, ಚಿಕ್ಕನಾಯ್ಕನಹಳ್ಳಿಗೆ ಅಲ್ಲ. ಗೌರವ ಕೊಟ್ಟು ಮಾತಾಡ್ತೀನಿ. ನಾನು ನಿಮ್ಗೆ ಯೋ ಅನ್ನಕ್ ಆಯ್ತದ? ಯೋ ಅನ್ನ ನಾನು ನಿಮ್ಗೆ ಏನ್ ಯೋ ಅಂತ ಅಂತೀರ? ನಿಮ್ ಮನೆ ಮಾತಾಡ್ಬೇಕಲ್ವಾ? ನೀವೇ ಸಾರ್ ಅಂತ ಅದೀವಲ್ಲ ನಾವು. ಅದ್ ಬರ್ಲಿ ವಾಯ್ಸು. ಯೋಗಿ ಅವೆಲ್ಲ ಬೇಡ. ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಬರ್ತದೆ. ಅದನ್ನ ಗೌರವಯುತವಾಗಿ 9 ತಿಂಗಳಾಗ ಒಂದು ಐಡಿ ಕಾರ್ಡ್ ತೊಗೊಳಲ್ಲ. ಮತ್ತೆ ಜನಸಾಮಾನ್ಯ ಲೆಟರ್ ತೋರಿಸಿ ಸರ್. ಲೆಟರ್ ತೋರಿಸಿ ಒಂದ್ಸಲ. ಇಲ್ಲ ನೀವು ಲೆಟರ್ ಬರ್ದಿರೋದು ನಾವೇ ಹೋಗಿ ಮಾಡ್ಸ್ಕೊಂಬತ್ತೀವಿ ಬೇಕಾರೆ. ಇಲ್ಲ ನಾವೇ KRS ಪಕ್ಷದಲ್ಲಿ ಮಾಡಿಸ್ಕೊಡ್ಬೇಕು ಹೇಳಿ, ಎಲ್ರಿಗೂ ಅರ್ಥ ಮಾಡಿಸ್ಕೊಡ್ಬೇಕು. ಏನ್ ಆನ್ಸರ್ ಮಾಡ್ತೀರಪ್ಪ? ಏನಾರ ಕೇಳಿ. ಎಷ್ಟು ಜನ ಅಧಿಕಾರಿ ತಿಳ್ಕೊಂಡ್ರಿ ಸ್ವಲ್ಪ. ಯೋಗ ಬಂದ್ಬಿಟ್ರೆ ನಾವೇನು ಇವ್ರಲ್ಲ. ದಾಟಿನೇ ಜಾಸ್ತಿ ಮಾತಾಡ್ತೀರ. ಅಲ್ಲ ತಡಿ, ನೀವು ಮಾತಿನ ದಾಟಿನೇ ಜಾಸ್ತಿ ಮಾತಾಡ್ತಾ ಇದ್ದೀರ. ಅಧಿಕಾರಿಗಳು ತರ ಇರ್ಬೇಕು ಸರ್. ಗುಮಾಸ್ತ್ರ ತರನೇ ಇರಿ. ಬೇರೆ ತರ ವಾಯ್ಸ್ ಬೇಡ. ನಿಂತ್ಕೊಂಡ್ಬಿಟ್ಟಿದ್ರೆ ನೀವೆಲ್ಲ ವರಮಹಾಲಕ್ಷ್ಮಿ ಹಬ್ಬದಿ ಸಾಕು. ಏನು ಮಾಡ್ಕೊಂಡು ಒಂದು ನಿಮಿಷ ಇರಪ್ಪ. ಯಾರು ಹೇಳ್ತೀನಿ.
ಎಸ್ಟಿ ಡಿಪಾರ್ಟ್ಮೆಂಟ್ ನೋಡಿ ಎಷ್ಟು ಶಿಸ್ತಾಗಿ ನಮಗೆಲ್ಲ ಒಂಥರ ಗೌರವ. ID ಕಾರ್ಡ್ ಹಾಕೊಂಡು ಶಿಸ್ತಾಗಿ ವರ್ಕ್ ಮಾಡ್ತಾರೆ. ಇದು ಅಧಿಕಾರಿಗಳಿಗೆ ಇರಬೇಕಾದಂಥ ಒಂದಷ್ಟು ಗುಣಲಕ್ಷಣ ಮಾಡಿ. ಹೇಳೋಣ ಅಂದ್ರೆ ಅಷ್ಟರಲ್ಲೇ ಇದೆ. ಅಲ್ಲ ಎಲ್ಲಾರ್ದು ID ಕಾರ್ಡ್ ಕೇಳ್ತೀರ, ಲಕ್ಷ್ಮಣನ ID ಕಾರ್ಡ್ ಕೇಳಿ. ಇಲ್ಲ ಮಡಗಿದ್ದು ನಾನು ID ಕಾರ್ಡ ಹಾಕೊಳ್ಳೋಣ. ಬಾರಪ್ಪ ಆಯ್ತದೆ. ಬೀಗ ಕೂಡ ಕಂಕಣಿ ಕೊಡ್ರಪ್ಪ, ಕಂಕಣಿ ನೀವೇ ಹೆಂಗ್ ಮಾಡಿದ್ರೆ ಹೆಂಗೆ? ಹಾ, ರೆಕಾರ್ಡ್ ರೂಮಲ್ಲಿ ಜನರಿಗೆ ರೆಕಾರ್ಡ್ಗಳು ಸರಿಯಾಗಿ ಒದಗಿಸಲ್ಲ ಅಂತ ಮಾಹಿತಿ. ಹಾ, ನೀ ಐಡಿ ಕಾರ್ಡ್ ಎಲ್ಲಿ ಮಡಗಿದೀನಿ ಅಂತ ಹುಡುಕ್ತಾ ಇದೀಯಪ್ಪ. ಹಾ, ಹಂಗಂದ್ರೆ ಏನಂತ ನೋಡಿ ಇನ್ನೂ ಹುಡುಕ್ತಾ ಇದೀರಾ, ಇನ್ನೂ ಸಿಕ್ಕಿಲ್ಲ ನಿಮ್ಗೆ. ಹಾ, ಸಾರ್ವಜನಿಕರು ರೆಕಾರ್ಡ್ ರೂಮ್ ಎಂಟ್ರಿ ಇಲ್ವಾ ಅಥವಾ ಬಂದಿಕಾನೇನಪ್ಪ ಇದು? ರೆಕಾರ್ಡ್ ರೂಮ್ ಹೋಗ್ತಾರೆ ನೋಡ್ರಿ. ಈಗ ಒಂದು ನಿಮಿಷ ಮಾರಿ ಅವರು ಆನ್ಸರ್ ಮಾಡಲಿ. ನೋಡಿ ಹೆಂಗಿದೆ ರೀ. ನೋಡಿ ಎಷ್ಟು ಜವಾಬ್ದಾರಿ ಐತೆ ರಂಗಸ್ವಾಮಿಗೆ ID ಕಾರ್ಡ್ ಮೇಲೆ. ಹಾ, ಕೊಡ್ತೀನಿ ಬಾ, ಸರಿ, ಆಯ್ತು, ಬನ್ನಿ. ಹುಡುಕ ಹಾಕೊಂಡಿರಪ್ಪ. ಇನ್ನೊಂದ್ಸತಿ ಬಂದಾಗ ID ಕಾರ್ಡ್ ಇಲ್ದಂಗೆ ಇವತ್ತು ಹುಡುಕಂಗ ಹುಡುಕ್ಬಾರ್ದು ನೀನು. ಏನಾಗಿದ್ದೀರಾ ಸರ್ ನೀವು? ಸಾರ್ವಜನಿಕರು ಅಧಿಕಾರಿನಪ್ಪ ನೀವು. ಏನ್ ಐಡಿ ಕಾರ್ಡ್ ಏನಾಯ್ತು? ತೋರ್ಸ್ಬಿಡ್ರಿ ಸ್ವಾಮಿ. ಐಡಿ ಕಾರ್ಡ್ ಏನಾಯ್ತು? ಹೆಂಗಿದ್ದೀರಿ ಈಗ ನಿಮ್ ಬಾಡಿಗೂ ಒಂದ್ ಗತ್ತಲ್ವೇನ್ರಿ ಅದು? ಹೆಂಗಿದ್ದೀರಿ? ಈಚೆ ಬಿಡೋ ಒಳಗೆ ಹಾಕ್ಬಿಟ್ಟಿದ್ದೀರಾ, ಈಚೆ ಬಿಡ್ರಿ ಕಾಣ್ಲಿ. ಅವ್ನು ಹೇಳ್ಕೊಡಿ ಸ್ವಲ್ಪ. ಆಮೇಲೆ ಇಲ್ಲಿ ಹಿಂಬರನೆ ಕೊಡ್ತಾ ಇದಾರೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಬಹಳ ಆರೋಪ ಇದೆ. ದಯಮಾಡಿ ಒಳ್ಳೆ ರೀತಿ ಕೆಲಸ ಮಾಡಿ. ಬೆಳಿಗ್ಗೆ ಎದ್ದು ಕೇಳ್ತಾ ಇರ್ತೀವಿ ಸರ್. ಅಲ್ಲ, ಒಂದ್ ನಿಮಿಷ ಇರಪ್ಪ ಚೆನ್ನಾರ. 100 ಅರ್ಜಿ ಬಂದ್ರೆ 90ಕ್ಕೆ ಹಿಂಬರ ಬರ್ತದೆ ಅಂತ ಮಾಹಿತಿ ಇದೆ. ಅದು ವಾಸ್ತವ ಅಲ್ಲ, ನಾವು ಸುಮ್ಮನೆ ಆರೋಪ ಅಲ್ಲ. ನಮ್ಗೆ ಆಲ್ರೆಡಿ ತಾಲೂಕು ಮಾಹಿತಿ ಇದೆ. ಈಗ ಏನು ಹೌದಾ ಇಲ್ವಾ? ಹೌದಾ ಇಲ್ವಾ? ಐಡಿ ಕಾರ್ಡ್ ಹಾಕಿದ್ರಲ್ಲ, ಅದೇ ರೀತಿ ಕೆಲ್ಸಗಳು ಮಾಡಿ ಸರ್. ಕಂಪ್ಲೇಂಟ್ ಮಾಡಕ್ ಹೋಗಿ ನಿಮ್ದೇ ಯಥೇಚ್ಛ ಕಂಪ್ಲೇಂಟ್, ರೆಕಾರ್ಡ್ ಒಂದೇ ಕಂಪ್ಲೇಂಟ್. ಹಾ, ಇಲ್ಲಿ ಬರ್ರಿ. ಇದಕ್ಕಿಂತ ಮೇಲೆ ಐಡಿಯಾ ಎಲ್ಲಾರು ಮೇಡಮ್ ಐಡಿ ಕಾರ್ಡ್ಗಳು ಹಾಕೊಳ್ಳಿ, ನೀವೆಲ್ಲ ಹಾಕೊಳ್ಳಿ, ಐಡಿ ಕಾರ್ಡ್ಗಳು ಹಾಕೊಳ್ಳಿ. ಕೆಳಗಡೆ ಎಲ್ಲ ಹಾಕದಿರಿ, ಒಳ್ಳೆ ಡ್ಯೂಟಿ ಮಾಡ್ತಿದ್ದಾರೆ ನೀವು ಹೆಣ್ಮಕ್ಳು. ಹೆಂಗೆ ಹಾಕೊಳ್ಳಿ ಮೇಡಮ್, ಐಡಿ ಕಾರ್ಡ್ಗಳು ಹಾಕೊಳ್ಳಿ ಶಿಸ್ತಾಗಿ. ಏನಿದು ಇದೊಂದು ಏನು ನಾಮಫಲಕ ಇಲ್ಲ, ಏನಿಲ್ಲ. ಇಲ್ಲಿ ಬರ್ದೋರಲ್ಲ, ಇಲ್ಲಿ ಸಾರ್ವಜನಿಕ ಪ್ರವೇಶ ಇಲ್ಲ ಅಂತ ಬರ್ದವ್ರೆ. ಹಾಕೊಳ್ಳಿ, ಐಡಿ ಕಾರ್ಡ್ಗಳು ಹಾಕೊಳ್ಳಿ ನೀವು ಮೇಡಮ್. ನೋಡಿ ಅಲ್ಲಿ ಯಾರೋ ಹುಡ್ಕಾಡ್ತಾ ಇದ್ರು, 10 ನಿಮಿಷ ಆಯ್ತು ಐಡಿ ಕಾರ್ಡ್ ತೆಗಿಯೋಷ್ಟೊತ್ತಿಗೆ.
ಒಳಗೆ ಬಂದ ತಕ್ಷಣ ಸ್ಟಾಪ್ ಅಟೆಂಡೆನ್ಸ್ಗೆ ಸೈನ್ ಮಾಡಿದ ಮೇಲೆ ID ಕಾರ್ಡ್ ಹಾಕ್ಬಿಡ್ಬೇಕು ಮೇಡಮ್ ಅವರೇ. ಮೊದಲು ಅದಾದ ಸ್ಟಾಪ್ ಅಟೆಂಡೆನ್ಸ್ಗೆ ಸೈನ್ ಮಾಡ್ತಾ ಇದ್ರೆ ID ಕಾರ್ಡ್ ಹಾಕ್ಬಿಟ್ಟು ಆಮೇಲೆ ಸ್ಟಾಪ್ ಅಟೆಂಡೆನ್ಸ್ಗೆ ಸೈನ್ ಮಾಡ್ಕೊಳ್ಳಿ. ಸ್ವಚ್ಛತೆ ಹೇಗಿದೆ ನೋಡಿ. ಸಾಮಾನ್ಯ ಜನರಿಗೆ ಕುಡಿಯುವಂತ ನೀರು ಸ್ವಚ್ಛತೆ ಯಾವ ತರ ಇದೆ ನೋಡ್ಬೇಕಿಲ್ಲಿ. ಇದು ಬಿದ್ದು ನೋಡಿ ಒಳಗಡೆ ಹುಳ ತೋರಿಸಿ, ಅದು ತೋರಿಸಿದ್ರಾ? ಹಲೋ, ಅದು ಬಾಯಾರು ಬಾದ್ಮಿ ಕರ್ತ ಬರ್ತೀವಿ. ಐಡಿ ಕಾರ್ಡ್ ಹಾಕೊಳ್ಳಿ ಮೇಡಮ್, ಐಡಿ ಕಾರ್ಡ್ಗಳು ಹಾಕೊಳ್ಳಿ. ಹಾಕೊಳ್ಳಿ, ಐಡಿ ಕಾರ್ಡ್ಗಳು ಹಾಕೊಳ್ಳಿ ಮೇಡಮ್. ಏನು ವರ್ಕರ್ ಮೇಡಮ್ ನೀವು? ಹಾಕೊಳ್ಳಿ ನೋಡಿ, ಸುಮ್ಮನೆ ಎಲ್ಲ ಮಾಡಿರ್ತೀರಲ್ಲ. ಅವರು ಹಾಕಿಲ್ಲ ಐಡಿ ಕಾರ್ಡ್. ಈಗ ಉಳ್ಕೊಳ್ತವ್ರೆ. ಈಗ ಬೆಳಿಗ್ಗೆ ಬಂದ ತಕ್ಷಣ 10:30ಗೆ ಸ್ಟಾಪ್ ರಿಜಿಸ್ಟ್ರಿಗೆ ಸೈನ್ ಮಾಡ್ತೀರಲ್ಲ ನೀವು, ಮುಂದೆ ID ಕಾರ್ಡ್ ಹಾಕ್ಬಿಟ್ಟು ಆಮೇಲೆ ಸ್ಟಾಪ್ ರಿಜಿಸ್ಟ್ರಿಗೆ ಸೈನ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಾಪ್ ರಿಜಿಸ್ಟ್ರಿಗೆ ಕೊಡಿ, ನಾವು ಜೋಬಲ್ ಮಡಿಕಳಿ ಸಾವು ವ್ಯಾಪಾರವಾಗಿರ್ತದೆ ಅದು. ಎಲ್ಲರಿಗೂ ನ್ಯಾಯ ಒಂದೇ. ಪ್ರತಿ ದಿವಸ ನಿಮ್ಗೆ ಹಾಕ್ಬೇಕು, ಬೇರೆಯವ್ರು ಕೊಡ್ಬೋದು. ಏನು ವರ್ಕ್ ಸರ್ ಇದು? ಅದನ್ನ ನಾವು ಅದನ್ನ ಮಾಡ್ಕೊಡ್ರಿ. ಆಯ್ತು, ಸ್ವಲ್ಪ ಶಿಸ್ತಾಗಿರಿ ಸರ್. ನಾವು ಕೇಳೋದೇ ಅದು. ನಾವು ಮಾಡೋದೇ ನಮ್ಮ ಮಕ್ಕಳು ತಿಳ್ಕೊಳ್ಳೋದು. ಆಯ್ತು ಸರ್. ಮಾಡಿ ಹಾಕೋಣ, ಐಡಿ ಕಾರ್ಡ್ಗಳು ಹಾಕೋಣ. ಸುಮ್ಮನೆ ನಿಂತ್ಕೊತಿಲ್ಲ ಅಣ್ಣ. ಬಂದ್ರಿ ಸಣ್ಣ ಸಣ್ಣಕ್ಕೆಲ್ಲ ಹೇಳಬಾರ್ದು. ಹೇಳೋಣ ಅನಿಸ್ತದೆ ನಿಮ್ಗಳು ನೋಡಿದ್ರೆ. ಆಯ್ತು, ಪಕ್ಷಕ್ಕೆ ಬನ್ನಿ ನೀವು. ತಿರ್ಗಿ ನಿಮ್ ಕೆಲಸ ಏನಾದ್ರು ಮಾಡಿಸ್ಕೊಟ್ಟಿಲ್ಲ ಕೇಳಿ ನಾವು. ನಡಿ ಸರ್, ಬನ್ನಿ ನಮ್ಮ ಪಕ್ಷಕ್ಕೆ ನಿಮ್ ಕೆಲಸ ಏನಾದ್ರು ಆಗಿಲ್ಲ ಕೇಳಿ ನಮ್ದು. ಭೂಮಿ ಅಗಣ ಇದೆ, ತಿಂದು ತಿಂದು ಕೂಡ ಈಗ ನೀವು ಪಡೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ. ಅವ್ರಿಗಾದ್ರೂ ಒಳ್ಳೇದು ಮಾಡಿ ಹೋಗ್ಬಿಟ್ರೆ ಸಮಾಜ ಸರಿ ಹೋಗೋದಿಲ್ಲ. ಸೆಕ್ಷನ್ ಮೇಡಮ್ ಇದು 8 ಡಿಪಾರ್ಟ್ಮೆಂಟ್. ಇಲ್ಲಿ ಸ್ಟಾಫು ರಜೆದಲ್ಲಿದ್ದಾರಾ ಅಥವಾ ಸಿಸ್ಟಮ್ ಪ್ರಾಬ್ಲಮ್ ಇದೆ? ಆಯ್ತು, ಮಾಡಿ. ಏನು ಸೆಕ್ಷನ್ ಇದು? ಇಬ್ಬರೇನ ಸ್ಟಾಪ್ ಇದು? ಇವರು ಹೌದು, ಬಿ ಎಸ್ ಬಿ ಎಲ್ಲಿ ಸರ್? ಯಾವ ಚಿತ್ರದುರ್ಗ. ಮೊನ್ನೆ ಹಾಕೊಂಡ್ರೆ ಒಂದು ಗೌರವ. ಅದಕ್ಕೆ ಐಡಿ ಕಾರ್ಡ್ ಆಗಿದ್ರೆ ನೀವು ಅದಕ್ಕೆ ಒಂದು ಗೌರವ. ಸರ್ಕಾರಿ ಅಧಿಕಾರಿ ಅಂತ ಹೇಳ್ಬಿಟ್ಟು ನಾವು ಗುರುತಿರ್ಬೋದು. ಇರ್ತವೆ. ನೀವು ID ಕಾರ್ಡ್ ಸದಸ್ಯತ್ವ ಕೆಲಸ ಏನೇ ಇದ್ರು ಹೇಳಿ, ತೊಂದರೆ ಇಲ್ಲ.
ಬನ್ನಿ ಆಯ್ತು ಈಗ ಮಾಡಿ ಸ್ಟಾಪ್ ಅಟೆಂಡೆನ್ಸ್ ಸಹಿ ಮಾಡ್ತೀರಲ್ಲ, ಮೊದಲು ಐಡಿ ಕಾರ್ಡ್ ಹಾಕೊಂಡ್ಬಿಟ್ಟು ಯಾವ ಊರು ನೀವು? ಬನ್ನಿ ಆರಾಮ ನಮ್ಮ ಯಾವೂರಪ್ಪ? ಉಳಿಯೋದ ಪಕ್ಕ ಯಾವರು? ಬನ್ನಿ ಹಂಗಾರೆ ಮಾಡ್ತೀನಿ ಬರ್ರಿ ಆಯ್ತು. ನಿಮ್ಗೆ ನೋಡಿ ಸಾಕಾಗ್ಬಿಟ್ಟು ನಿಮ್ಗೂ ಮಾಡ್ಬಿಟ್ಟು ಕಾಲೆಲ್ಲ ಸಾಗೋಗಿ ಮನೇಲಿ ಕೆಲಸ. ಆಮೇಲೆ ನಾವೀಗ ಆಹಾರ ಇಲಾಖೆಗೆ ಹೋಗ್ತಾ ಇದೀವಿ. ಆಹಾರ ಇಲಾಖೆಗೆ ನೋಡೋಣ. ಬೆಳಿಗ್ಗೆ ಇದ್ರೆ ನಮ್ಗೆ ಅದೇ ಕಂಪ್ಲೇಂಟು. ಬನ್ನಿ ಬೆಳಿಗ್ಗೆ ನಮ್ಗೆ ಅದೇ ಕಂಪ್ಲೇಂಟು. ಅಲ್ಲಿ ರೇಷನ್ ಅಂಗಡಿಲಿ ದುಡ್ಡು ತಗೋತಾರೆ, ಇಲ್ಲಿ ರೇಷನ್ ಅಂಗಡಿ ಕಮ್ಮಿ ಕೊಡ್ತಾರೆ. ಬೋರ್ಡ್ ತೋರಿಸಿ ಆಹಾರ ಏನ್ ನೋಡ್ಕೊಂಡು ಮೇಡಮ್ ನೀವು ಐಡಿ ಕಾರ್ಡ್ ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿಲ್ಲ ಮೇಡಮ್ ನೀವು? ಶೂಟಿಂಗ್ ಶೂಟ್ರು ಯಾವ ಇದಕ್ಕೆ ಬರುತ್ತೆ? ಅಮೃತೂರು ಹುಲಿದುರ್ಗ ಟೌನು. ನಮಗೆ ಅಲ್ಲಿ ನಾವು ಹೋಗ್ಬೇಕಾಗಿತ್ತು, ನಮಗೆ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ಒಂದು ಅಮೃತೂರು ಹೋಗ್ಲಿಲ್ಲ. ನಾನು ನಿಮಗೆ ಡೀಟೇಲ್ ಕಳಿಸ್ತೀನಿ, ನಿಮ್ಮ ನಂಬರ್ ಕೊಡಿ. ಹಂಗೆ ಹೇಳ್ಬಿಡಿ, ಲೈವಲ್ಲಿ ನಿಮ್ಮ ನಂಬರ್ ಹೇಳ್ಬಿಡಿ. ಹಾಂ 1667184 ಹೆಸರು? ಚೆನ್ನಮ್ಮ ಅಂತ. ಚೆನ್ನಮ್ಮ. ಇದು ಯಾವ ಹೋಬ್ಳಿಗೆ ಬರ್ತಾರೆ ನೀವು? ಹುಲಿದುರ್ಗ ಟೌನು ಮತ್ತೆ ಅಮೃತೂರು. ಅಲ್ಲಿ ರೇಷನ್ ಕೊಡುವಾಗ ಏನೋ ಯಾವುದೋ ಬಕ್ಕಿಟ್ಟು ಅಥವಾ ಮಗ್ಗಲ್ಲೇನೋ ಮಗದು ವಿತೌಟ್ ತೂಕ ಆಗ್ತಂಗೆ ಏನೋ ಮಾಡ್ತಾವ್ರಂತೆ. ನಾನು ನಿಮಗೆ ಫೋನ್ ಮಾಡ್ತೀನಿ, ನೀವು ಅವಾಗ ಬನ್ನಿ ನಮಗೆ ಸರಿ ಸರ್. ಒಂದಿನ. ಹಾಂ ಇಲ್ಲಿ ಸಚಿನ್ ಪ್ರಸಾದ್ ಅಂತ ಬರ್ತಾರೆ. ನಂಬರ್ ಹೇಳಿ. ಟೈಮ್ ಎಷ್ಟು ಮೇಡಮ್? ಇವಾಗ ರಜೆ ಇದ್ದಾರಾ? ಅದೇ ಇದ್ರೆ CID ಮಾಡಿ ಸ್ಟಾಪ್ ರಿಜಿಸ್ಟರ್ ಕೊಡಿ. ಮೇಡಮ್ ಭಕ್ತರಲ್ಲಿ ತಮಗೆ ಬರುತ್ತಲ್ಲ? ಸಚಿನ್ ಬರುತ್ತೆ. ಅಲ್ಲಿ ಒಂದು ಕಾರ್ಡಿಗೆ 180 ರೂಪಾಯಿ ತಗೋತಾರೆ. 180 ರೂಪಾಯಿ ತಗೋತಾ ಇದ್ದಾರೆ ಒಂದು ಕಾರ್ಡ್. ಮಾಹಿತಿ ಇದೆ. ಕಾಮನಹಳ್ಳಿ 180 ರೂಪಾಯಿ. ನೋಡಿ, ನಿಮ್ದು ಸರ್ಕಾರಿ ಇಲಾಖೆನಲ್ಲಿ ಅವ್ರಿಗೆ ಫುಡ್ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿರೋದು? ಕಾಮನಹಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ, ಭಕ್ತರಳ್ಳಿ ಪಂಚಾಯತಿ ವ್ಯಾಪ್ತಿ ಕಾಮನಹಳ್ಳಿನಲ್ಲಿ. ಮೊನ್ನೆಯ ಅಂತ. ಹೌದು. ನೀವು ಬರೀ ಅಕ್ಕಿ ಕೊಡ್ಬೇಕಾ ಅಥವಾ ಅವ್ರು ಏನ್ ತಗೊಂಬಂದು ಏನ್ ಬೇಕಾದ್ರೂ ಮಾಡ್ಬೋದು ಅವರು? ಸೈಡ್ ಐಟಮ್ಗಳೆಲ್ಲ ತಂದು ಬಲವಂತ ಮಾಡಂಗಿಲ್ಲ. ಅಲ್ಲಲ್ಲ, ಅದು ಸರ್ಕ್ಯುಲರ್ ಇದೆಯಾ? ಹೋಗ್ಲಿ, ಸರ್ಕ್ಯುಲರ್ ಇದೆ. ಬಲವಂತ ಮಾಡಂಗಿಲ್ಲ. ತಗೊಳ್ಳೋ ಅಂತವ್ರಿಗೆ ಕೊಡ್ಬೋದು. ಏನ್ ಸರ್ಕ್ಯುಲರ್ ಇದೆ ಮೇಡಮ್ ಅವರೇ? ಮನುಷ್ಯ ಉತ್ತಮ ಪದಾರ್ಥಗಳನ್ನ ಮಾರ್ಲಿಕ್ಕೆ ಅವಕಾಶ ಇದೆ, ಬಟ್ ಬಲವಂತ ಮಾಡುವಂತಿಲ್ಲ. ಸರ್ಕಾರದ ಸರ್ಕ್ಯುಲರ್ ಆದೇಶ ಇದೆ. ತಮ್ಗೊಂದು ಪ್ರತಿ ಕೊಡಿ ಮೇಡಮ್ ನಮ್ಗೆ. ಕೊಡ್ತೀನಿ ಸರ್. ಆಮೇಲೆ ಆಮೇಲೆ 180 ಒಂದು ನಿಮಿಷ ಮಾಡಿ, 180 ರೂಪಾಯಿ ಒಂದು ಪ್ರತಿ ಕಾರ್ಡ್ಗೆ ಚಾರ್ಜ್ ಮಾಡ್ತಾ ಇದಾರೆ ಅಂತ ನಮಗೆ ಮಾಹಿತಿನೂ ಇದೆ, ವಿಡಿಯೋಸ್ ಇದೆ. ತಮಗೆ ಹಾಕ್ತೀನಿ ನಾನು, ತೊಂದರೆ ಇಲ್ಲ. ಸಾರ್ವಜನಿಕರು ಪಬ್ಲಿಷ್ ಮಾಡ್ತೀನಿ ಅದನ್ನ. ಸಸ್ಪೆಂಡ್ ಮಾಡ್ತೀರಾ? ಅಂಗಡಿ ವಜಾ ಮಾಡ್ತೀರಾ? ಅವ್ರ ಮೇಲೆ ಏನ್ ಕ್ರಮ ಆರೋಪ ತಗೊಳ್ಳಿ? ಸಾಬೀತಾದ್ರೆ ನಾನ್ ಮಾಡ್ಲಿಕ್ಕೆ ಬರಲ್ಲ. ನಾನ್ ರಿಪೋರ್ಟಿಂಗ್ ಅಥಾರಿಟಿ, ನಾನು ರಿಪೋರ್ಟ್ ಮಾಡ್ತೀನಿ. ತುಮಕೂರಲ್ಲಿ ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ, ಅವರು ಆಕ್ಷನ್ ಮಾಡ್ತಾರೆ. ಈಗ ಮತ್ತೆ ಎಬ್ಬೆಟ್ ಕೊಡ್ಬೇಕಾದ್ರೂ ಕೂಡ 10 ರೂಪಾಯಿ ತಗೋತಾ ಇದ್ದಾರೆ ಎಷ್ಟೋ ಕಡೆ ಎಲ್ಲ. ಅದನ್ನೆಲ್ಲ ನಿಲ್ಸ್ಬೇಕು. ನಾವು ಅದನ್ನ ಓಕೆ ಸರ್, ಸರ್ ಮಾಹಿತಿ ಕೊಡಿ. ಅಂದ್ರೆ ನಮ್ಗೆ ಹೇಳ್ತಾರೆ ಕಂಪ್ಲೇಂಟ್. ನಾವು ಹೋದ ಪಬ್ಲಿಕ್ಸ್ ನ ಕೇಳಿದಾಗ ಅವರು ತಗೋತಿದ್ದಾರೆ ಅಂತ ಹೇಳಿದ್ರೆ ನಾನು ಏನಾರ ರಿಪೋರ್ಟ್ ಮಾಡಬಹುದು ಸರ್. ಜನ ಸಾಕ್ಷಿ ಬೇಕು ಅಂತ ಹೌದು. ಹಿರಿಯರ್ ಹೋಗ್ಲಿ ನಿಮ್ಗೆ ಬರ್ತಾ? ಸಚಿನ್ ಕೊತ್ಕರಬಳಿ ಒಂದೇನಾ? ಹೇಳಿ ಪರವಾಗಿಲ್ಲ. ಕೊತ್ಕರಬಳಿ ಸಚಿನ್ ದಾಸ್ಟೇನಾ ಅದೊಂದೇನಾ? ಕೊತ್ಗೆರೆ, ಯಡಿಯೂರು, ಉತ್ತರದುರ್ಗ. ಸಚಿನ್ ಓಕೆ. ಟೌನ್ ನಾನು ಬರ್ತೀನಿ, ಕಸ್ಬಾ ಅವ್ರು. ಕಾಮನಹಳ್ಳಿ ಇದು 3 ತಿಂಗಳಿಂದ ನಿರಂತರವಾಗಿ ನನಗೆ ಮಾಹಿತಿ ಇದೆ. 150ರಿಂದ 180 ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ ಅಂತ. ಸರ್ ಇವಾಗ ತಿಳ್ಕೊತೀನಿ ಬಿಡೋಣ. ನಮ್ಗೆ ಈಗ ಜನ ಹೇಳಲ್ಲ. ಇಲ್ಲಿ ಕೇಳಿ, ಒಂದ್ ನಿಮಿಷ ಕೇಳಿ. ಸ್ವಲ್ಪ ಇಲ್ಲಿ ಇರೋರೆಲ್ಲ ನೀವು ಮಂಜು, ನೀವೇನು ಗುತ್ತಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ, ಅವರೆಲ್ಲ ರಾಜಕಾರಣಿಗಳ ಚೇಲಗಳು ಬಕೆಟ್ ಹಿಡಿಯೋರು. ಯಾಕಂದ್ರೆ ಜನಸಾಮಾನ್ಯರು ಯಾರು ಕೇಳಕ್ ಹೋದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋದು ಹೊಡೆದಾಟಕ್ಕೆ ಹೋದ್ ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಅಟ್ಲೀಸ್ಟ್ ಅವರು ದುಡ್ಡು ತಗೊಳೋದು ಇನ್ನೊಂದು ಏನಾದ್ರು ನಿಮ್ಗೆ ಒಂದು ವಿಡಿಯೋ ಏನಾದ್ರು ನಾವು ಕೊಟ್ರೆ, ನಾವು ಅಥವಾ ಸಾರ್ವಜನಿಕರ ಕಡೆ ಕೊಟ್ರೆ ಡೈರೆಕ್ಟ್ ಆಗಿ ಆಕ್ಷನ್ ತಗೋಬೇಕು. 100% ಅಷ್ಟೇನೆ. ಯಾಕಂದ್ರೆ ಪ್ರಭಾವಿಗಳೇ ಎಲ್ಲ ಯಥೇಚ್ಛವಾಗಿ ರೇಷನ್ ವಿತರಣೆ ಮಾಡಿ ಇವರೆಲ್ಲ ಪ್ರಭಾವಿಗಳೇ ಅವ್ರಾಗೆ ಕೊಟ್ಕೊಂಡ್ಬಿಡ್ತಾರೆ. ಇನ್ನೊಂದೇನಾಗಿದೆ ಅಂದ್ರೆ, ಅಂತ್ಯೋದಯಕ್ಕೆ 35 ಕೆಜಿ ಅಕ್ಕಿ ಕೊಡ್ಬೇಕು. ಈ ತಿಂಗಳು ಅಲಾಟ್ಮೆಂಟ್ ಕಮ್ಮಿ ಬಂದಿದೆ, ಅಡ್ಜಸ್ಟ್ ಮಾಡ್ಬೇಕು ಅಂತ ಹೇಳ್ತಾರಂತೆ. 3-4 ಕೆಜಿ ಒಂದೊಂದು ಕಾರ್ಡ್. ಅಲ್ಲಲ್ಲ, ನನಗೆ ಮಾಹಿತಿ ಇದೆ. ಒಂದ್ ನಿಮಿಷ ದಯಮಾಡಿ ಕೇಳಿ, ಆಮೇಲೆ ನೀವೇ ಫರ್ದರ್ ಏನಾಗಬೇಕಾದ್ರೂ ಮಾತಾಡಿ. ನನ್ಗೆ ಮಾಹಿತಿ ಇರೋದು ತಮ್ಮ ಹತ್ರ ಇದ್ದೇನೆ.
ಈಗ ಅವ್ರನ್ನ ಕೇಳಿದ್ರೆ ಅಲ್ಲಿ ಲೋಕಾಲಿಟಿ ಕೇಳಿದ್ರೆ ಹೇಳ್ತಾರಂತೆ ನೋಡಪ್ಪ ಒಂದು ಸ್ವಲ್ಪ ಅಲಾಟ್ಮೆಂಟ್ ಕಮ್ಮಿ ಇದೆ ಎಲ್ಲರಿಗೂ ಅಡ್ಜಸ್ಟ್ ಮಾಡಬೇಕು ಅನ್ನೋ ಮಾಹಿತಿ ಹೇಳಿದೆ. ವಾತಾವರಣ ನಮ್ಗೆ ಬರ್ತಾ ಇರೋದು ಸಾರ್ವಜನಿಕರು ನಮ್ಗೆ ಮಾಹಿತಿ ಬಂದಿದೆ. ನಿಮಗೆ ಊಹಾಪೋಹ ಬೇಡ. ನಿಮ್ಗೆ ವಾಲಂಟಿಯರ್ ವಿಡಿಯೋ ಕಳಿಸಿದ ಮೇಲೆ ನೀವೇನು ತಗೊಳ್ಳಿ ಆಕ್ಷನ್ ತೊಂದರೆ ಏನಿದೆ ಯಾವ ಸರ್ಕ್ಯುಲರ್ ಏನ್ ಬೇಕು ಮಾರಾಟ ಮಾಡಲಿಕ್ಕೆ ಇದೆ. ಕೊಡಿ ನಂಬರ್ ಆಯ್ತು ಮೇಡಮ್. ಫೋನ್ ಮಾಡಿದ್ರೆ ಈಗ ಕೆಲವು ಕೇಂದ್ರಗಳಿಗೆ ನಾವು ವಿಸಿಟ್ ಮಾಡ್ತೀವಿ. ಈಗ ನೀವು ವೇತನ ತಗೊಳ್ಳೋರು ನೀವು ಇಲ್ಲಿರ್ತೀರಾ, ನಾವು ನಮ್ಮ ಗಲಾಟೆ ಮಾಡ್ತಾರೆ. ಅದು ಸ್ಲಿಪ್ ಇಸ್ ಪೇಪರ್. ನೀವು ಮುಂದೆ ಇರಬೇಕು, ನಾವು ಹಿಂದೆ ಇರಬೇಕು, ಕೆಲಸ ಮಾಡ್ಕೊಡೋದು. ಅವ್ರು ನಮ್ಮ ಗಲಾಟೆ ಮಾಡೋದು ಬೇಡ. ನಾವು ಎಷ್ಟು ಕೇಂದ್ರಗಳಿಗೆ ವಿಸಿಟ್ ಮಾಡಿ ಆಯ್ತು ನಾವು ಹೇಳ್ತೀವಿ. ಅಮೃತೂರು ಹೋಗ್ಲಿದೆ ಕಂಪ್ಲೇಂಟ್ ಇದೆ. ನಾವು ಕರೆದಾಗ ಮುಂದಿನ ವಿಸಿಟ್ ಮಾಡಿ ನಮ್ಮ ಜೊತೆ ಬನ್ನಿ. ಸಾಕಷ್ಟು ನೀವು ಮುಂದೆ ಬಿಟ್ಕೊಂಡು ನಾವು ಹಿಂದೆ ಕೂಡ ಇದೆ. ಕಾಲ್ ಮಾಡಿದ್ರೆ ಸಾಕು, ನಾನು ಇಲ್ಲೇ ಇದ್ರೆ ಅಥವಾ ಬೇರೆ ಹೊರಗಡೆ ಹೋಗಿದ್ರೆ ಬರಕ್ಕಾಗಲ್ಲ ಅಂತ ಹೇಳ್ತೀನಿ. ಇರೋ ಫ್ಯಾಕ್ಟ್ ಅನ್ನ ನಾನು ಹೇಳ್ತೀನಿ. ನಾನು ಒಂದು ದಿವಸ ಮುಂಚಿತವಾಗಿ ಹೇಳ್ತೀವಿ ನಾವು. ಓಕೆ ಓಕೆ. ಒಂದು ಯಾರು ಕಂಪ್ಲೇಂಟ್ ರಾಗಿ ತೂಕ ಮಾಡಿದ್ರು ಮಾಡ್ಕೊಡ್ತೀರಾ? ಇಶ್ಯೂ ಮಾಡ್ಬೇಕಾದ್ರೆ ನನಗೆ ಫೋನ್ ಮಾಡಿ ಸರ್, ನಾನೇ ಲೈಟ್ ಬನ್ನಿ ನಾನು ಕೊಡ್ತೀನಿ. ರಾಗಿ ಮಾತ್ರ ತೂಕ ಮಾಡ್ಕೊಡ್ತೀರಾ, ಅಕ್ಕಿ ಮಾತ್ರ ಕೊಡ್ತವ್ರೆ ಪೂಜಾರಿ ಮೊದಲೇ. ನಾನು ನೋಡ್ಕೊಂಡು ಸುಮ್ಮನೆ ಆಗಿದ್ದೀನಿ. ಅದು ಕಾಲ್ ಮಾಡಿ ನಾನು ಇಲ್ಲೇ ಇರ್ತೀನಲ್ಲ, ಇನ್ಮೇಲೆ ನೀವು ಕಾಲ್ ಮಾಡಿ ನನ್ನ ಬನ್ನಿ. ನಂಬರ್ ಇದೆ ಸರಿ, ಆಯ್ತು. ಸಿಕಂದರ್ ಇಸ್ಕೊಂಬನಿ ಹಿಂಗೆ. ನಿಮಗೆ ನಿಮ್ಮ ವ್ಯಾಪ್ತಿನಲ್ಲಿ ಏನು ಅಧಿಕಾರ ಇದೆ ಅದನ್ನು ಬಳಸಿ. ಅವರು ರಾಜಕಾರಣದಲ್ಲಿ ಏನು ಅಧಿಕಾರ ಆಮೇಲೆ ಅಲ್ಲಿ ಹೇಳ್ತಾರಂತೆ ನೀನು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳಪ್ಪ, ನನಗೆ ತೊಂದರೆ ಇಲ್ಲ ಅಂತ ದೌಲತ್ ಮಾತಾಡಿ ಬನ್ನಿ. ನಿಮ್ಮ ಮಾರ್ಗದರ್ಶನ ಏನಿದೆ ಅವ್ರಿಗೆ ತಿಳಿಸ್ಬೇಕು. ಮೇಡಮ್ ನೀವು ಆಕ್ಷನ್ ತಗೊಬೇಕು. ಖಂಡಿತ ಇದು ತುಂಬಾ ನಾವು ಆಕ್ಷನ್ ತಗೋಬೇಕಾಗ್ತದೆ. ನಮ್ಮ ಇದ್ರಲ್ಲಿ ನಾವು ಬರೋದ್ರೆ ಏನಾದ್ರು ಮಾಡ್ಬೇಕು ಅದು ಮಾಡ್ತೀವಿ, ತೊಂದರೆ ಇಲ್ಲ. ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಒಂದು ವಿಸಿಟರ್ ಬುಕ್ ಅಂತ ಇಡಿ. ನೀವು ವಿಸಿಟ್ ಮಾಡಿದಾಗ ಎಷ್ಟನೇ ತಾರೀಕು ವಿಸಿಟ್ ಮಾಡಿದ್ರೆ ನೀವು ಬಂದ್ರೆ ಅವ್ರು ಬರ್ತಾರೆ. ಬನ್ನಿ ಸರ್, ಬನ್ನಿ ಸರ್. ಅದನ್ನ ತಿದ್ದುಪಡಿ ಮಾಡಿ ಅಲ್ಲಿ ನಾವು ನೋಡ್ಕೊಂಡು ನೋಡ್ಬೋದು ವಿಸಿಟರ್ ಬುಕ್ ನೋಡ್ಕೊಂಡು ನಾವು ಬರ್ಲಿ ಬರ್ರಿ ಎಲ್ಲ ಇದೆ. ವಿಜಯ್ ಬರ್ರಿ ಈಚೆ ಆಯ್ತು. ಬರ್ರಿ ಎಲ್ಲ ಬರಕಲ್ಲ ವಿಜಯ್. ಬನ್ನಿ ಎಲ್ಲ ಪದಾಧಿಕಾರಿಗಳು ಬನ್ನಿ. ಸಿಕಂದರ್ ನೀವು ಅಲ್ಲೇ ಇಲ್ಲೇ ಬನ್ನಿ ಸುರೇಶ್. ಇವತ್ತು ಲಂಚ ಮುಕ್ತ ಅಭಿಯಾನ ಕುಣಿಗಲ್ ತಾಲೂಕು ಕಚೇರಿ ನಾವು ಮಾಡಿದೀವಿ. ಮತ್ತೆ ತಹಸೀಲ್ದಾರ್ ಬಂದಿಲ್ಲ. ಅವ್ರೇನೋ ಏನೋ ರೀಸನ್ ಹೇಳ್ತಾರೆ. ಎಲ್ಲ ತುಮಕೂರಿಗೆ ಯಾವುದೋ ಮೀಟಿಂಗ್ ಇತ್ತು, ಕೋರ್ಟ್ ಇತ್ತು, ಏನೋ ಒಂದು ಹೇಳ್ತಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರನ್ನ ಕಾಯಿಸೋದೇ ಆಗ್ಲಿ, ಸತಾಯಿಸೋದೇ ಆಗ್ಲಿ, ಅಯ್ಯೋನ್ಸೋದೇ ಆಗ್ಲಿ ಆ ಕೆಲಸ ಮಾಡಬಾರ್ದಿಲ್ಲಿ. ನಾವು ಸಾರ್ವಜನಿಕ ಸನ್ಮಾನ ಮಾಡಕ್ಕೂ ಸಿದ್ಧವಾಗಿರ್ತೀವಿ KRS ಪಕ್ಷದವರು. ಆಮೇಲೆ ಒಂದಷ್ಟು ಕಿಡಿಗೇಡಿಗಳು ಕೈಲಿ ಕಿಸೆ ಕಾಗ್ದರು ಬೇರೆ ಬೇರೆ ಆರೋಪ. ಏನು ಅಲ್ಲೂ ಇದ್ದಾರೆ, ID ಕಾರ್ಡ್ ಕೇಳ್ತಾರೆ, ಯಾವುದು ಮೂಲ ದಾಖಲಾತಿಗಳಿಂದ ಹೋಗಿ ಅಧಿಕಾರಿಗಳನ್ನ ಮಾತಾಡ್ತಾರೆ. ನೀವು ಈ ಕೆಲಸಗಳನ್ನ ನೀವು ಮಾಡಿದ್ರೆ ನಾವು KRS ಪಕ್ಷದ ಅವಶ್ಯಕತೆ ಇರ್ತಿರ್ಲಿಲ್ಲ. ನಿಮ್ ಕೈಲಾದ್ರೂ ನೀವು ಮಾಡಿ, ಇಲ್ಲ ಅಂತಂದ್ರೆ ಸುಮ್ನಿರಿ. ವ್ಯವಸ್ಥೆನ ಕೇಳೋರಿಲ್ಲ ಅಂದ್ರೆ ವ್ಯವಸ್ಥೆ ಇನ್ನೂ ಯಾವ ಸ್ಥಿತಿಗೆ ಹೋಗುತ್ತೆ ಅನ್ನೋದ ಅನುಭವಿಸಿದ್ದು ನಾವು, ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಈ ವ್ಯವಸ್ಥೆಲಿದ್ದಾರೆ. ಇವತ್ತೇನು ಈ ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ. ಇವತ್ತು ಏನು ಇನ್ನೊಬ್ರು ತಹಶೀಲ್ದಾರ್ ಕೆಳಗಿನ ಅಧಿಕಾರಿಗಳಿಗೆ ನಾವೀಗ ಮನವಿನ ಏನು ಇವತ್ತು 20 ಅಂಶಗಳನ್ನ ನಾವು ಇಟ್ಕೊಂಡ್ಬಂದಿದ್ದೀವಿ. ಈ ಮನವಿ ಕೊಟ್ಬಿಟ್ಟು ಇದೇ ಪ್ರಕಾರ ಇರಬೇಕು, ತಾಲೂಕು ಕಚೇರಿ ಇದೇ ರೀತಿ ಇರಬೇಕು ಅನ್ನೋದು ಅವ್ರಿಗೆ ಮನವಿ ಸಲ್ಲಿಸ್ಬಿಟ್ಟು ನಮ್ಮ ಕೆಲಸನ ನಾವು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಹೋಗ್ತಾ ಇದೀವಿ, ಬನ್ನಿ. ಅದು ಇಸ್ಕೊಂಬ ಹಂಗೆ ನೆಕ್ಸ್ಟ್ ತಹಶೀಲ್ದಾರ್ ಗ್ರೇಟ್ 2 ಎಂಡ್ ಮಾಡ್ಬಿಟ್ಟು ವಿಸಿಟ್
ಅವ್ರನ್ನೇ ಕರ್ಬಿಡಿ ಸರ್ ಆಚೆ ಕಡೆ ಸರ್ ಅವ್ರನ್ನೇ ಕರ್ಬಿಡಿ ಆಚೆ ಕಡೆ ಆಚೆ ಕರ್ಮಿಲ್ಲ ಸರ್ ಸರ್ ಒಂದ್ ನಿಮಿಷ ಇಲ್ಲಿ ಬನ್ನಿ ಲೆಟರ್ ಕೊಡ್ತೀವಿ ಫೋಟೋ ತೆಗಿ ಬರ್ದಾ ಇಲ್ಲೇ ಇರಿ ನೀವು ಲೆಟರ್ ಕೊಡ್ತೀವಿ ಕಲೆಕ್ಟ್ ಮಾಡ್ತೀವಿ ಫೋಟೋ ತಕ್ಕ ಬನ್ನಿ ಹಂಗೆ ಒಂದು ತಗೊಂಬಿಡಿ ಸರ್ ತಗೊಂಬಿಡಿ ನೀವು ಡ್ಯೂಟಿ ನೀವು ಮಾಡಿ ಸರ್ ಸಾಕು ವಿಡಿಯೋ ನಿಲ್ಲಿಸಿ ವಿಡಿಯೋ ಆಫ್ ಮಾಡಿ ಅಂತ ಅನ್ನೋಕ್ಕೆ ಯಾವುದೇ ರೀತಿಯ ರೈಟ್ಸ್ ಈ ಹಂತದಲ್ಲಿ ನೀವು ತಿಳ್ಕೊಂಡಿಲ್ಲ ಇವನ್ನೆಲ್ಲ ಗೈಡ್ಲೈನ್ಸ್ ನಾವು ಜನಪರವಾಗಿ ಮಾಡ್ತಾ ಇರೋದು ಈ ಕಾರ್ಯಕ್ರಮ ಬನ್ನಿ ಸರ್ ಅಲ್ಲಿ ಇಲ್ಲೇ ಕೊಡಪ್ಪ ಬನ್ನಿ ಸರ್ ಎದ್ದೇಳಿ ಸರ್ ಇಲ್ಲ ಬಾಪ ಬನ್ನಿ ಸರ್ ಈಚೆಗೆ ಬನ್ನಿ ಸರ್ ಇದು ಬನ್ನಿ ಸರ್ ಬನ್ನಿ ಇಲ್ಲಿ ಬನ್ನಿ ಸರ್ ಈಚೆಗೆ ಇಲ್ಲ ಬನ್ನಿ ಆಯ್ತು ಕೊಡಿ ಆಯ್ತು ಒಂದ್ ನಿಮಿಷ ಕಾರ್ಯ ಮಾಡ್ದಲ್ಲ ಇದ್ದಾಗ ನಮ್ಮವರು ನಿಮ್ಮವರು ಗೊತ್ತಾಗುತ್ತೆ ಒಂದು ಫೋಟೋ ಇಟ್ಕೋಣ ಫೋಟೋ ತೆಗೀರಿ ಹಂಗೆ ಯಾಕೆ ಎದುರು ಕೂತಿರಲ್ಲ ಸರ್ ಇಲ್ಲ ಬಿಡಿ ಅವ್ರಿಗೆ ಓಡಾಡಕ್ ಸ್ವಲ್ಪ ಕಷ್ಟ ಒಂದ್ ಸ್ವಲ್ಪ ಆಚೆ ಬಂದು ಜನನು ನೋಡಿರೋದು ಅಂತ ನಮ್ಮ ಅಭಿಪ್ರಾಯ ಎಲ್ಲರೂ ಬರಲ್ಲ ಬಿಡಿ ಸರ್ ನಾವ್ ಈ ಕಾರಣಕ್ಕೆ ಆಚೆ ಬನ್ನಿ ಅಂತ ಹೇಳಿದ್ದು ನಿಮ್ಮ ಮಾತು ನಾನ್ ಕೇಳಬೇಕು ನಮ್ಮ ಮಾತು ನೀವು ಕೇಳಲ್ಲ ಅಲ್ಲಿ ಇಟ್ಕೊಳ್ಳೋಣ ಒಂಚೂರು ಹಿಂದೆ ಹಿಂದೆ ಬರ್ಬೇಕು ಅಣ್ಣ ಒಂಚೂರು ಹಿಂದಕ್ಕೆ ಬರೋಣ ಬರೋದು ಅಷ್ಟೇ ಅಲ್ಲ ಇದೇ ರೀತಿ ನಡ್ಕೊಬೇಕು ಕೂಡ ನಂದು ಬರ್ಬೇಕು ನಿಮ್ದು ಬರ್ತೀವಿ ಆಮೇಲೆ ನಡ್ಕೊಳ್ಳಿಲ್ಲ ಅಂದ್ರೆ ಓಕೆ ಥ್ಯಾಂಕ್ ಯು ಇಷ್ಟು ಏನಿದೆ ಇದ್ರ ಪ್ರಕಾರ ಕೂತ್ಕೊಳ್ಳಿ ಬರಪ್ಪ ಇಲ್ಲಿ ಸಮಾಧಾನ ಯಾಕೋ ಗಾಬರಿಲಿಂದ ಕಾಣಿಸ್ತಿರಲ್ಲ ಮಹಾಲಕ್ಷ್ಮಮ್ಮ ಇಷ್ಟು ಇವತ್ತು ನಾವಿವತ್ತು ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮದಲ್ಲಿ KRS ಪಕ್ಷದ ಸೈನಿಕರು ಯಥೇಚ್ಛವಾಗಿ ಇಲ್ಲಿ ಬಂದು ಸ್ಪಂದಿಸಿದರೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿದೆ ಇವತ್ತು ತಹಸೀಲ್ದಾರ್ ಅವರ ಪರವಾಗಿ ಉಪ ತಹಸೀಲ್ದಾರ್ ಅವ್ರಿಗೆ ನಮ್ಮ ಏನ್ 21 ಅಂಶಗಳು ಇಟ್ಕೊಂಡ್ಬಂದಿದ್ವಿ ನಾವು ಅವ್ರಿಗೆ ಮನವಿ ಕೊಡ್ತಾ ಇದೀವಿ ಅದರಂತೆ ಇರ್ಬೇಕು ಸರ್ ನಮಸ್ಕಾರ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೆದಾಗಲಿ ಒಳ್ಳೆದಾಗಲಪ್ಪ ಬನ್ನಿ ಜನಕ್ಕೆ ಒಳ್ಳೇದಾಗ್ಬಿಟ್ರಿ ಜನಕ್ಕೆ ನೀವು ಒಳ್ಳೇದು ಮಾಡ್ರೆ ನಮ್ಗೆ ಅದಕ್ಕಿಂತ ಪುಣ್ಯದ ಕೆಲಸ ಇದೆ ಅಲ್ಲ ನೀವು ಖಂಡಿತ ಅದನ್ನ ನಿಮ್ ಕೆಳ ಆಫೀಸು ಮಾಡೋರು